ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿ ವೀಕ್ಷಕರೇ ಎಂದಿನಂತೆ ತಮ್ಮೆಲ್ಲರ ಫೇವರೇಟ್ ಕಾರ್ಯಕ್ರಮ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತು ಜೂನ್ 25 ಮಂಗಳವಾರ, ಅತ್ಯಂತ ಸಂಭ್ರಮದ ದಿನಾಚರಣೆ ಎಲ್ಲ ಭಕ್ತರಿಗೆ. ಯಾಕೆಂದರೆ ಇವತ್ತು ಅಂಗಗಾರಿಕಾ ಸಂಕಷ್ಟಹರ ಚತುರ್ದಶಿ ಇದೆ. ಅದರ ಜೊತೆಗೆ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ, ಅದರ ಮತ್ತು ಯಾರೆಲ್ಲ ಆನಿವರ್ಸರಿಗಳನ್ನು ಆಚರಿಸ್ಕೊಳ್ತಾ ಇದ್ದಾರೆ, ಮತ್ತು ಎಲ್ಲ ಬೇರೆ ಬೇರೆ ವಿಶೇಷ ಸಂದರ್ಭಗಳಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಎಂದಿನಂತೆ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಿನ್ನೆ ಹವಾಮಾನ ಇಲಾಖೆ ವತಿಯಿಂದ ನಾವು ಪಡೆದಿರ್ತಕ್ಕಂಥ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ವಿ. ಮುಂದೆ 4-5 ದಿನಗಳ ಕಾಲ ಒಳ್ಳೆ ಮಳೆ ಬರುತ್ತೆ ಅಂಥೇಳಿ ನಿನ್ನೆ ಶುಭ ಸೂಚನೆಯಂತೆ ಕನಿಷ್ಠ ಒಂದು 10-12 ದಿವಸಗಳ ಗ್ಯಾಪ್ ನಂತರ ನಿನ್ನೆ ಒಂದಷ್ಟು ಎಲ್ಲ ಕಡೆ ಸ್ವಲ್ಪ ಆದರೂ ಮಳೆ ಬಂದಿದೆ. ಸೊ ದೇವರದಿಂದ ಇವತ್ತು ಕೂಡ ಎಲ್ಲ ಕಡೆ ಚೆನ್ನಾಗಿ ಮಳೆ ಬರಲಿ. ಸೊ ನನ್ನೆಲ್ಲ ಪ್ರೀತಿಯ ದೇಶದ ಒಂದು ಬೆನ್ನೆಲುಬು ಅಂತಲೇ ಹೇಳ್ತಕ್ಕಂಥ ರೈತರ ಮುಖದಲ್ಲಿ ಒಂದಷ್ಟು ನಗು ಕಾಣಲಿ ಅಂಥೇಳಿ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ಎಲ್ಲರೂ ಕೂಡ ನೀರಿಗಾಗಿ ಮಳೆಗಾಗಿ ತುಂಬ ಕಾಯ್ತಾ ಇದ್ದಾರೆ. ಎಲ್ಲರೂ ತಮ್ಮ ಹೊಲಗಳಲ್ಲಿ ಈಗ ಆಲ್ರೆಡಿ ಬಿತ್ತನೆ ಮಾಡಿ ಕಾಯ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಒಂದು ಮಳೆ ಬೇಕು ಸರ್, ಇಲ್ಲಾಂದರೆ ಮೆಕ್ಕೆಜೋಳ ಎಲ್ಲ ಹಾಳಾಗೋಗ್ಬಿಡತ್ತೆ ಅಂತ ನಿನ್ನೆ ಕಾಲ್ ಮಾಡಿದಂಥ ಸಾಕಷ್ಟು ಜನ ರೈತರು ಹೇಳ್ತಾ ಇದ್ರು. ಸೊ ಭಗವಂತ ವರುಣದೇವ ಆದಷ್ಟು ಬೇಗ ಎಲ್ಲ ಒಂದು ರೈತರ ಮನವಿಗೆ ಹೋಗೊಟ್ಟು ನೀನು ದಯವಿಟ್ಟು ಕೆಳಗಡೆ ಬರಬೇಕು. ಸೊ ಮತ್ತು ನಮ್ಮೆಲ್ಲ ರೈತರ ಮೊಗದಲ್ಲಿ ನಗುವನ್ನು ತರಬೇಕು ಅಂಥೇಳಿ ವರುಣದೇವನಿಗೆ ನಾವೆಲ್ಲ ಪ್ರೇ ಮಾಡೋಣ. ಅದರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಪ್ರಸ್ತಾಪ ಮಾಡಬೇಕು, ಚರ್ಚೆ ಮಾಡಬೇಕು. ಅದರಲ್ಲಿ ಮೊದಲನೇದಾಗಿ ನಿನ್ನೆ ನಮ್ಮ ದಾವಣಗೆರೆ ಜಿಲ್ಲೆಯ ಮೊದಲ ಮಹಿಳಾ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ನಿನ್ನೆ ಸಂಸತ್ನಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ತನ್ನ ಮೊದಲನೇ ಹೆಜ್ಜೆ ಇಡುವಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ರೀತಿಯಲ್ಲೇ ಸಂಸತ್ ಭವನದ ಮೆಟ್ಟಿಲುಗಳಿಗೆ ನಮಸ್ಕಾರವನ್ನು ಮಾಡಿ ಒಳಗಡೆ ಹೋದರು. ಅಲ್ಲೂ ಕೂಡ ಇನ್ನೊಂದು ವಿಶೇಷತೆ ಏನಂದರೆ ಅಚ್ಚ ಕನ್ನಡದಲ್ಲಿ, ಬಹುಶಃ ಅವರಿಗೆ 5-6 ಭಾಷೆಗಳು ಬರುತ್ತೆ. ನಾನು ಅವ್ರನ್ನ ಹತ್ತಿರದಿಂದ ನೋಡಿರೋ ಹಾಗೆ ಇಂಗ್ಲೀಷ್, ಹಿಂದಿ, ತಮಿಳ್, ತೆಲುಗು ಎಲ್ಲದರಲ್ಲೂ ಕೂಡ ಪ್ರಾವೀಣ್ಯತೆ ಹೊಂದಿದ್ದಾರೆ. ಹಲವಾರು ಭಾಷೆಗಳನ್ನು ಮಾತಾಡೋದಕ್ಕೆ ಅವ್ರಿಗೆ ಬಂದರೂ ಕೂಡ ಉದ್ಯೋಗದಲ್ಲಿ ಮತ್ತು ಪ್ರಸ್ತುತ ಡಾಕ್ಟರೇಟ್ ಆಗಿದ್ದರೂ ಕೂಡ, ಅವರು ಡಾಕ್ಟರ್ ಆಗಿದ್ದರೂ ಕೂಡ ಸ್ಪಷ್ಟವಾಗಿ ಅಚ್ಚ ಕನ್ನಡದಲ್ಲಿ ಅವರು ತಮ್ಮ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ನಿಜಕ್ಕೂ ಅಲ್ಲಿರ್ತಕ್ಕಂಥ ಎಲ್ಲ 545 ಜನರಿಗೆ ಅದೊಂದು ಹೆಮ್ಮೆಯ ವಿಚಾರ ಆಗಿತ್ತು. ಏಕೆಂದರೆ ಮಾತೃಭಾಷೆಯಲ್ಲಿ ನಾವೇನೇ ಮಾಡಿದ್ರೂ ಕೂಡ ಅಲ್ಲಿ ನಮ್ಮತನ ಅಂತಕ್ಕಂಥದ್ದು ಇರುತ್ತೆ, ನಾವು ಏನು ಅಂತ ರೆಪ್ರೆಸೆಂಟ್ ಮಾಡ್ದಂಗೆ ಆಗತ್ತೆ. ಏಕೆಂದರೆ ಅಷ್ಟೊಂದು ರಾಜ್ಯಗಳ ಎಲ್ಲ ರೀತಿಯ ಜನರು ಅಲ್ಲಿರ್ತಾರೆ, ಎಲ್ಲ ರೀತಿಯ ಸಂಸದರು ಅಲ್ಲಿರ್ತಾರೆ. ಅದರ ಮಧ್ಯೆ ನಮ್ಮ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರು, ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ಜಿಲ್ಲೆ ಏನು ದೇವನಗರಿ, ಬೆಣ್ಣೆನಗರಿ ಅಂತ ಹೇಳಿ ನಾವೆಲ್ಲ ತುಂಬ ಹೊಗಳಿ ಹಾಡು ಅದನ್ನು ಅಟ್ಟಕ್ಕೇರಿಸಿದ್ದೀವಿ. ಆ ಒಂದು ಜಿಲ್ಲೆನ ಇನ್ನಷ್ಟು ಅಟ್ಟಕ್ಕೇರಿಸೋದ್ರಲ್ಲಿ, ಇನ್ನಷ್ಟು ಮುಂದೆ ತೆಗೆದುಕೊಂಡು ಹೋಗೋದ್ರಲ್ಲಿ ಅವರು ನಿನ್ನೆ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಅತ್ಯಂತ ವಿಶೇಷವಾಗಿತ್ತು. ಪ್ರಮಾಣ ವಚನದ ಸ್ವೀಕಾರದ ನಂತರ ಅವರು ಹೊರಗಡೆ ಬಂದಾಗ ಹೇಳಿದರು, ಹಲವಾರು ಕೆಲಸಗಳು ದಾವಣಗೆರೆ ಜಿಲ್ಲೆ ಮಟ್ಟಿಗೆ ಇದುವರೆಗೂ ಕೂಡ ಪೆಂಡಿಂಗಲ್ಲಿದೆ. ಅವೆಲ್ಲ ಕೆಲಸಗಳನ್ನು ನಾನು ಆದಷ್ಟು ಬೇಗ ಪೂರ್ಣಗೊಳಿಸೋದ್ರಲ್ಲಿ ಒಂದು ಹೆಜ್ಜೆ ಮುಂದೆ ಇಡ್ತೀನಿ. ಅದಕ್ಕೆ ಏನೆಲ್ಲ ಕೆಲಸಗಳನ್ನು ಮಾಡಲಿಕ್ಕಿದೆ ಆ ನಿಟ್ಟಿನಲ್ಲಿ ನಾನು ತಯಾರಿನ ಈಗ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಅದನ್ನು ಹಂತವಾಗಿ ನಾನು ಮಾಡ್ತಾ ಹೋಗ್ತೀನಿ ಅಂಥೇಳಿ ಅತ್ಯಂತ ಆತ್ಮವಿಶ್ವಾಸದ ನುಡಿಗಳನ್ನು ಆಡಿದ್ದಾರೆ. ಸೊ ಅವರಿಗೆ ಈ ಸಂದರ್ಭದಲ್ಲಿ ಶುಭವಾಗಲಿ ಅಂಥೇಳಿ ನಾವೆಲ್ಲ ಹಾರೈಸೋಣ. ಮತ್ತು ಅವರಿಂದ ದಾವಣಗೆರೆ ಜಿಲ್ಲೆಗೆ ಒಂದಷ್ಟು ಒಳ್ಳೊಳ್ಳೆ ಕೆಲಸಗಳು ಆಗಬೇಕು. ಏಕೆಂದರೆ ಹಲವಾರು ಡಿಮ್ಯಾಂಡ್ಸ್ ಇದೆ ದಾವಣಗೆರೆ ಜಿಲ್ಲೆಗೆ ಒಂದು ಒಳ್ಳೆ. ಯಾಕೆಂದರೆ ಒಂದು ಕಾಲದಲ್ಲಿ ಮ್ಯಾಂಚೆಸ್ಟರ್ ಸಿಟಿ ಅಂತ ಇತ್ತು, ಈಗಲೂ ಕೂಡ ಜ್ಞಾನಕಾಶಿ ಅಂತಕ್ಕಂಥ ಹೆಸರನ್ನ ದಾವಣಗೆರೆ ಪಡೆದಿದೆ. ಆದರೆ ಉದ್ಯೋಗವನ್ನು ಸೃಷ್ಟಿ ಮಾಡೋದ್ರಲ್ಲಿ ನಾವೆಲ್ಲೋ ಒಂದು ಕಡೆ ಹಿಂದೆ ಬೀಳ್ತಾ ಇದ್ದೀವಿ. ಇಲ್ಲಿಂದ ಹಲವಾರು ಜನ ಉದ್ಯೋಗವನ್ನು ಅರಸಿ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದಾರೆ, ಬೆಳಗಾಂ, ಮುಂಬೈ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಬೇರೆ ಕಡೆ ಹೋಗಿದ್ದೇ ಆಯಿತು ಅಂದರೆ ಅಲ್ಲಿ ನಮ್ಮ ಆರ್ಥಿಕ ಪ್ರಗತಿಗೆ ತುಂಬ ದೊಡ್ಡ ಹೊಡೆತ ಬೀಳ್ತದೆ. ಏಕೆಂದರೆ ಅವ್ರು ಏನೇ ಒಂದು ಒಳ್ಳೆಯ ಉದ್ಯೋಗವನ್ನು ಬೆಂಗಳೂರು ಅಥವಾ ಬೆಳಗಾಂ ಬೇರೆ ಊರುಗಳಲ್ಲಿ ತೊಗೊಂಡ್ರು ಅಂತ ಅಂದರೆ, ಹುಬ್ಳಿಗಳಲ್ಲಿ ಅವರು ಅಲ್ಲಿ ದುಡಿದು ಅಲ್ಲೇ ಖರ್ಚು ಮಾಡಬೇಕಾಗ್ತದೆ ಪ್ರಸಂಗ. ಸೊ ಅವರು ಅಲ್ಲಿ ದುಡಿದು ಇಲ್ಲಿ ಬಂದು ಖರ್ಚು ಮಾಡೋದಕ್ಕಾಗಲಿ, ಇಲ್ಲಿ ಬಂದು ಅಸೆಟ್ ಮಾಡೋದಕ್ಕಾಗಲಿ ಆಗೋದಿಲ್ಲ. ಅವರು ಅಲ್ಲೇ ಅವ್ರ ಜೀವನವನ್ನು ಕಂಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಹಾಗೆ ಎಲ್ಲ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿ ಅವ್ರ ಜೀವನವನ್ನು ರೂಪಿಸ್ಕೊಳ್ಳೋದಾಯಿತು ಅಂದರೆ ಈ ಊರಿಗೆ ಏನು ಉಳಿಯುತ್ತೆ ಅಂತ ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ಕೂಡ ITBTಗಳಂಥ ಹಬ್ಗಳು ಬರಬೇಕು, ಜಾಬನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು. ಆ ನಿಟ್ಟಿನಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಒಂದಷ್ಟು ಇನಿಷಿಯೇಟಿವ್ ತೊಗೋಬೇಕು, ಉದ್ಯೋಗಗಳನ್ನು ಸೃಷ್ಟಿ ಮಾಡೋದ್ರ ಕಡೆ ಗಮನ ವಹಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಎಲ್ಲ ಯೋಜನೆಯ ಪ್ರಭಾವವಾಗಿ ನಾವು ಕೂಡ ಒಂದು ರಿಕ್ವೆಸ್ಟನ್ನು ಅವರಿಗೆ ಕೇಳ್ಕೊಳ್ತಾ ಇದ್ದೀವಿ. ನೋಡೋಣ ಅದ್ರ ಬಗ್ಗೆ ಇನ್ನಷ್ಟು. ಅದ್ರ ಜೊತೆಗೆ ನಿನ್ನೆ ಕೂಡ ನಾನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹೆಲ್ತ್ ಟಿಪ್ಪನ್ನು ಹೇಳಿದ್ದೆ. ಇವತ್ತು ಕೂಡ ಒಂದು ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಇಂಪಾರ್ಟೆಂಟ್ ಹೆಲ್ತ್ ಟಿಪ್ಪನ್ನು ಹೇಳ್ತೀನಿ. ಅದರ ಜೊತೆಗೆ ಯಾರೆಲ್ಲ ಉದ್ಯೋಗದ ವಾರ್ತೆಯ ನಿರೀಕ್ಷೆಯಲ್ಲಿದ್ದೀರಿ,
ಅವ್ರಿಗೂ ಕೂಡ ಒಂದಷ್ಟು ಗುಡ್ ನ್ಯೂಸ್ ಇದೆ. ಆಮೇಲೆ ಯಾರೆಲ್ಲ ಒಂದು ಮಳೆಯ ನಿರೀಕ್ಷೆಯಲ್ಲಿದ್ದೀರಿ ಅವ್ರಿಗೂ ನಾನು ಎಂದಿನಂತೆ ಹೇಳ್ತಾ ಇದ್ದೆ, ಇನ್ನು 3-4 ದಿನಗಳ ಕಾಲ ಅತ್ಯಂತ ಸುಭೀಕ್ಷವಾಗಿ ಮಳೆ ಬರುತ್ತೆ. ಸೊ ನೆಲ ನೆನೆಯುತ್ತೆ, ಅದ್ರ ಜೊತೆ ನೀರು ಕೂಡ ನಿಂತ್ಕೊಳ್ಳುತ್ತೆ ಅಂತೇಳಿ ಹವಾಮಾನ ಇಲಾಖೆ ಹೇಳಿದ್ದಾರೆ. ಸೊ ಅದ್ರ ಜೊತೆಗೆ ಮೊದಲನೇದಾಗಿ ಉದ್ಯೋಗ ವಾರ್ತೆಯಲ್ಲಿ ನಿರೀಕ್ಷೆಯಲ್ಲಿರೋರಿಗೆ ಹೆಚ್ಚು ಕಾಯಿಸೋದು ಬೇಡ. ಮೊದಲನೇದಾಗಿ ಅವರಿಗೆ ಒಂದು ವಿಷಯವನ್ನು ತಿಳಿಸ್ಬಿಡ್ತೀನಿ, ಯಾವ್ಯಾವ ಒಂದು ಇದರಲ್ಲಿ ಕಾಲ್ ಫಾರ್ ಮಾಡಿದ್ದಾರೆ ಅಂಥೇಳಿ. ಮೊದಲನೇದಾಗಿ ಭಾರತೀಯ ನೌಕಾಪಡೆಗಳಿಂದ ಅಗ್ನಿವೀರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರೆಲ್ಲ ಈ ಒಂದು ಹುದ್ದೆಯ ನಿರೀಕ್ಷೆಯಲ್ಲಿದ್ದರೆ ಅವರು ತಕ್ಷಣಕ್ಕೆ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಒಂದು ಜಾಬ್ನ ಒಂದು ಫುಲ್ಫಿಲ್ ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ಳಿ ರಿಕ್ವೈರ್ಮೆಂಟ್ನ. ಅದೇ ರೀತಿ ಧಾರವಾಡ ತಾಲೂಕಿನ ಮಮ್ಮಿಗೆಟ್ಟಿ ಬಳಿ ನಿರ್ಮಾಣವಾಗುತ್ತಿರುವ HALನ ವಿಮಾನ ತಯಾರಿಕಾ ಕಾರ್ಖಾನೆಯಲ್ಲಿ ಹಲವಾರು IT ಡಿಪ್ಲೊಮಾ PUC ಆಗಿರೋರಿಗೆ ಸಾವಿರಾರು ಹುದ್ದೆಗಳಿದೆ ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಒಂದು IT ಡಿಪ್ಲೊಮಾ ಆಗಿದೆ, PUC ಆಗಿದೆ, ಅವರು ಈ ಒಂದು ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು. ಇಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಕೊಟ್ಟಿದ್ದಾರೆ. ಸೊ ಇವ್ರ ಜೊತೆ ಮಾತಾಡಿ ಹೆಚ್ಚಿನ ಇನ್ಫಾರ್ಮೇಷನ್ ತೆಗೆದುಕೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ, 7353111890. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 7353111890. ಸೊ ಯಾರೆಲ್ಲ ITI PUC ಆಗಿದೆ, ಡಿಪ್ಲೊಮಾ ಆಗಿದೆ, ಅವ್ರು ಸಂಪರ್ಕ ಮಾಡಿ. ಅದರ ಜೊತೆಗೆ ಕೆನರಾ ಬ್ಯಾಂಕ್ನಲ್ಲಿ ಹಲವಾರು ಆಫೀಸರ್ಸ್ ಹುದ್ದೆಗಳನ್ನು ಹಾಗೆ ಕ್ಲರಿಕಲ್ ಹುದ್ದೆಗಳಿಗೆ ಆಹ್ವಾನ ಮಾಡಿದ್ದಾರೆ. ಸೊ ಅದು ಕೂಡ ತುಂಬ ಅರ್ಜೆಂಟ್ ಬೇಸಿಸಲ್ಲಿ ಅವ್ರು ಕಾಲ್ ಫಾರ್ ಮಾಡಿದ್ದಾರೆ. ಹಾಗಾಗಿ ಯಾರಿಗೆಲ್ಲ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಜಾಬ್ಸ್ನ ಸರ್ಚ್ ಮಾಡ್ತಿದ್ದೀರಿ ಅವರು ಈ ಒಂದು ಕೆನರಾ ಬ್ಯಾಂಕ್ ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡಿ, ಜಾಬ್ ಅಲರ್ಟ್ಸಲ್ಲಿ ನಿಮ್ಗೆ ಸಿಗುತ್ತೆ. ಇನ್ನೊಂದು ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳ ಆಗಬೇಕು ಅಂತ ಇದ್ದೀರಿ, ಅಲ್ಲಿ 1000ಕ್ಕಿಂತ ಹೆಚ್ಚು ಗ್ರಾಮಾಧಿಕಾರಿಗಳ ಒಂದು ರಿಕ್ರೂಟ್ಮೆಂಟ್ ನಡೀತಾ ಇದೆ ರಾಜ್ಯ ಸರ್ಕಾರದಿಂದ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ತತ್ಸಂಬಂಧ ಯಾರೆಲ್ಲ ಎಜುಕೇಷನ್ಸನ್ನು ಮುಗಿಸಿದ್ದೀರಿ ಮತ್ತು ಆ ನಿಟ್ಟಿನ ಜಾಬ್ಗಳನ್ನ ಹುಡುಕ್ತಾ ಇದ್ದೀರಿ, ಅವರು ತಕ್ಷಣಕ್ಕೆ ಕರ್ನಾಟಕ ಸರ್ಕಾರದ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ಇನ್ಫಾರ್ಮೇಷನನ್ನು ನೀವು ಸ್ಥಳೀಯವಾಗಿ ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ, ಜಿಲ್ಲಾಡಳಿತದ ಭವನದಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ನೀವು ಅದನ್ನು ತೆಗೆದುಕೋಬೋದು ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಯಾರೆಲ್ಲ ಮೆಡಿಕಲ್ ರೆಪ್ ಜಾಬ್ಗೆ ಸರ್ಚ್ ಮಾಡ್ತಾ ಇದ್ದೀರಿ ಅವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ದಾವಣಗೆರೆ ಹೆಡ್ ಕ್ವಾರ್ಟರ್ಗೆ ZS ಹೆಲ್ತ್ ಕೇರ್ನ ಒಂದು ಕಾರ್ಡಿಯೋ ಡಿವಿಷನ್ಗೆ ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯನ್ಸ್ ಅಥವಾ ನೀವು ಫ್ರೆಷರ್ ಆಗಿದ್ದರೂ ಕೂಡ ಪರವಾಗಿಲ್ಲ, ಕಾಂಟ್ಯಾಕ್ಟ್ ಮಾಡಿ ಅಂಥೇಳಿ ಹೇಳಿದ್ದಾರೆ. ಅಲ್ಲೂ ಕೂಡ ಒಂದು ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 29 ವರ್ಷದ ಒಳಗಡೆ ಇರಬೇಕು, ಅದೊಂದು ಕಂಡೀಷನ್ ಇದೆ. ದೂರವಾಣಿ ಸಂಖ್ಯೆ 8722358970. ಸೊ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ಬೆಳ್ಳಾರಿಗೆ ಕೂಡ ಒಂದು ಜಾಬ್ ವೇಕೆನ್ಸಿ ಇದೆ, ಮೆಡಿಕಲ್ ರೆಪ್ರೆಸೆಂಟೇಟಿವ್. ಇದಕ್ಕೆ ಕಂಪಲ್ಸರಿಯಾಗಿ BSc ಅಥವಾ B Pharma ಆಗಿರಬೇಕು. ಇದು ಲುಪಿನ್ ಕಂಪ್ನಿಲಿರ್ತಕ್ಕಂಥ ಒಂದು ಕೆಲಸದ ಹುದ್ದೆ. ಅಲ್ಲಿ ವಿಶ್ವಕುಮಾರ್ ಅನ್ನೋರನ್ನ ನೀವು ಏರಿಯಾ ಮ್ಯಾನೇಜರ್ ಇದ್ದಾರೆ, ಅವ್ರನ್ನ ಸಂಪರ್ಕಿಸ್ಬೋದು. ಇಲ್ಲಿ ಕನಿಷ್ಠ ಪಕ್ಷ 6 ತಿಂಗಳು ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಕೊಟ್ಟಿದ್ದಾರೆ ವಿಶ್ವಕುಮಾರ್ ಅವ್ರದ್ದು, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, 9886688155. ಸೊ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದಿಷ್ಟು ಉದ್ಯೋಗ ವಾರ್ತೆ ಆಯಿತು. ಇನ್ನೊಂದು ವಿಶೇಷವಾಗಿ ಎಲ್ಲರೂ ಕೂಡ ಅದರಲ್ಲೂ ಕೂಡ ವಾಹನವನ್ನು ಯಾರೆಲ್ಲ ಚಲಾವಣೆ ಮಾಡ್ತೀರಿ, ಅದು 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಅವರಿಗೆ ಒಂದು ಸ್ವಲ್ಪ ಎಚ್ಚರಿಕೆಯ ವಿಷಯ ಇದೆ, ದಯಮಾಡಿ ಕೇಳಿಸ್ಕೊಳ್ಳಿ. ಹಿಂದಿನ ಒಂದು ಪರಿಷ್ಕೃತ ದರ ಏನಿತ್ತು ಫೈನ್ ಹಾಕ್ತಕ್ಕಂಥದ್ದು, ಅದನ್ನು ಈಗ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿದೆ. ಒಂದಷ್ಟು ಅದರಲ್ಲಿ ಮೋಡಿಫಿಕೇಷನ್ ಮಾಡಿ ಸ್ವಲ್ಪ ಎಲ್ಲ ಒಂದು ಫೈನ್ಗಳನ್ನು ಹೈಕ್ ಮಾಡಿದ್ದಾರೆ. ಅದು ಯಾವ್ಯಾವುದು ಅಂತ ನೋಡೋದಾದರೆ, ಮೊದಲನೇದಾಗಿ ಚಾಲಕ ಮತ್ತು ಚಾಲಕನ ಪಕ್ಕ ಕುಳಿತಿರ್ತಕ್ಕಂಥವ್ರು ಕಾರಿನಲ್ಲಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಕಾರ್ನಲ್ಲಿ ಹೋಗುವಾಗ ನೀವು ಡ್ರೈವ್ ಮಾಡ್ತಿರ್ತಕ್ಕಂಥವ್ರು ಮತ್ತು ನಿಮ್ಮ ಪಕ್ಕದವ್ರು ಏನಾದ್ರು ಸೀಟ್ ಬೆಲ್ಟ್ ಹಾಕಿರಲಿಲ್ಲ ಅಂದರೆ 1,000 ರೂಪಾಯಿ ದಂಡವನ್ನು ಹಾಕ್ತಾ ಇದ್ದಾರೆ. ಅದೇ ರೀತಿ ಕಾರಿಗೆ ಒಂದು ವೇಳೆ ಇನ್ಸೂರೆನ್ಸ್ ಮಾಡಿಸಿಲ್ಲ ಅಂದರೆ ಅಪ್ ಟು 10,000 ರೂಪಾಯಿವರೆಗೂ ದಂಡ ಹಾಕ್ತಾ ಇದ್ದಾರೆ. ಮೊದಲು ಇದು ಬಹುಶಃ 5,000 ಇತ್ತು ಅನಿಸುತ್ತೆ, ಈಗ ಡಬಲ್ ಮಾಡಿದ್ದಾರೆ. ಅದೇ ರೀತಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ವಾಹನವನ್ನೇನಾದ್ರು ನೀವು ಚಾಲನೆ ಮಾಡಿದ್ದೇ ಆಗಿದ್ದರೆ ಅದಕ್ಕೆ 10,000 ರೂಪಾಯಿ ದಂಡ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ವಾಹನ ಚಾಲನೆ ಮಾಡೋಕ್ಕೆ ಹೋಗಬೇಡಿ ಮತ್ತು ಇಷ್ಟೊಂದು ದೊಡ್ಡ ಮೊತ್ತವನ್ನು ನೀವು ಕಟ್ಟಬೇಕಾಗತ್ತೆ. ಅದೇ ರೀತಿ ವಾಹನವನ್ನು ಯಾರಾದರೂ ಪೊಲೀಸ್ನವ್ರು ಚೆಕ್ ಮಾಡಿದಾಗ ನಿಮ್ಮ ಹತ್ರ ಅದಕ್ಕೆ ಸೂಕ್ತವಾದ ದಾಖಲಾತಿ ಇಲ್ಲ ಅಂದರೆ, ವಾಹನಕ್ಕೆ ಸಂಬಂಧಪಟ್ಟಿದ್ದು ಅದೇನು DL RC ಬುಕ್ ಅದೆಲ್ಲ ಏನು ಕೇಳ್ತಾರೆ ಅದೆಲ್ಲ ಇರಲಿಲ್ಲ ಅಂದರೆ ಅದಕ್ಕೆ ಅಪ್ ಟು 5,000 ರೂಪಾಯಿ ದಂಡ ಹಾಕ್ತಾ ಇದ್ದಾರೆ. ಮೊದಲು 3,000 ರೂಪಾಯಿ ಇತ್ತು ಅಂತ ಅನಿಸುತ್ತೆ ಇದು ದಂಡ, ಈಗ 5,000 ರೂಪಾಯಿ ದಂಡ ಆನ್ ದ ಸ್ಪಾಟ್ ಹಾಕ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಹತ್ರ ವಾಹನದ ಒಂದು ಪರಿಸರ ಮಾಲಿನ್ಯ ಉಂಟು ಮಾಡ್ತಿಲ್ಲ ಅಂತಕ್ಕಂಥ ಖಾತ್ರಿಪಡಿಸತಕ್ಕಂಥ ಏನು ಎಮೋಷನ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ, ಅದು ಒಂದು ವೇಳೆ ನಮ್ಮ ಹತ್ರ ಇರಲಿಲ್ಲ ಅಂದರೆ, ಮೊದಲು ನನಗೆ ಗೊತ್ತಿದ್ದಾಗ ಇದು 500 ರೂಪಾಯಿ ಇತ್ತು ಅನಿಸುತ್ತೆ, ಈಗ 1,500 ರೂಪಾಯಿ ಮಾಡಿದ್ದಾರೆ. ಸೊ ಬಿ ಕೇರ್ಫುಲ್.
ಎಲ್ಲರೂ ದಯವಿಟ್ಟು ಆ ಒಂದು 30 ರೂಪಾಯಿ ಕೊಟ್ಟರೆ ಆ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ, ನಿಮ್ಮ ವಾಹನದ ಪರೀಕ್ಷೆ ಮಾಡಿಸ್ಬಿಟ್ಟು ಅದನ್ನು ಮಾಡಿಸ್ಕೊಂಡು ಇಟ್ಕೊಳ್ಳಿ. ಇಲ್ಲಾಂದರೆ 1,500 ರೂಪಾಯಿ ಆನ್ ಸ್ಪಾಟ್ ದಂಡ ಹಾಕ್ತಕ್ಕಂಥ ಒಂದು ಪದ್ಧತಿ ಜಾರಿಗೆ ಬಂದಿದೆ. ಇನ್ನೊಂದು ತುಂಬಾ ಸೀರಿಯಸ್ ಆಗಿರ್ತಕ್ಕಂಥ ವಿಚಾರ ಏನು ಅಂದರೆ, ನೀವು ಒಂದು ವೇಳೆ ಡ್ರಿಂಕ್ ಆ್ಯಂಡ್ ಡ್ರೈವಲ್ಲಿ ಏನಾದ್ರು ಸಿಗಾಕೊಂಡ್ರೆ 25,000 ರೂಪಾಯಿಗಳು ನಿಮಗೆ ದಂಡ ಹಾಕ್ತಾರೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಮೊಬೈಲ್ನ ಯೂಸ್ ಮಾಡೋದು ತುಂಬ ನೋಡಿದ್ದೀವಿ, ಅದಕ್ಕೂ ಕೂಡ 5,000 ರೂಪಾಯಿ ದಂಡ ಇದೆ. ಸೊ ಈ ಮಧ್ಯೆ ಒಂದು ಕಾಲ್ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಯಾರಿದು? ನಾವು ಜ್ಯೋತಿ ಅಂತ, ಕೋಲ್ಕುಂಟೆ ಜಿಲ್ಲೆ, ದಾವಣಗೆರೆ ಜಿಲ್ಲೆ ಕೋಲ್ಕುಂಟೆಯಿಂದ. ನಮಸ್ತೆ ಜ್ಯೋತಿ ಮೇಡಮ್, ಹೇಗಿದ್ದೀರಿ? ಆರಾಮಿದ್ದೀವಿ ಸರ್, ನೀವು ಆರಾಮಿದ್ದೀರಾ? ಎಸ್ ಮೇಡಮ್. ಸೊ ಇವತ್ತು ತಿಂಡಿ ಆಯ್ತಾ ಅಥವಾ ಏನು ಸಂಕಷ್ಟ ಚತುರ್ದಶಿ ಉಪವಾಸ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ ಸರ್, ಆ ಥರ ಉಪವಾಸ ಏನಿಲ್ಲ, ತಿಂಡಿ ಆಯ್ತು. ನಿಮ್ದು ಆಯ್ತಾ ಸರ್? ಇಲ್ಲ ಮೇಡಮ್, ನಾವು ಉಪವಾಸ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ಡಯಟಿಂಗ್ ಮಾಡಿ ಸ್ಲಿಮ್ ಗಿಮ್ ಆಗೋಣ ಅಂತೇಳಿ. ಅದೇ ಅದೇ, ಆಗ್ಲಿ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಏನು ತಿಂಡಿ ಮೇಡಮ್ ಬೆಳಗ್ಗೆನೆ? ಇದು ಅವಲಕ್ಕಿ ಸರ್. ಓಕೆ, ಕೃಷ್ಣನ ಪ್ರಿಯವಾಗಿರ್ತಕ್ಕಂಥ ಅವಲಕ್ಕಿ ಮಾಡಿದ್ರಿ. ಫೈನ್ ಮೇಡಮ್, ಯಾರಿಗಾದ್ರೂ ಶುಭಾಶಯ ತಿಳಿಸ್ಲಿಕ್ಕೆ ಇದೆಯಾ ಇವತ್ತು? ಸ್ಪೆಷಲ್ ಅಂತ ಏನೂ ಇಲ್ಲ ಸರ್, ಸಮಸ್ತ ಕನ್ನಡ ಜನತೆಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿ. ಹಂಗೆ ಮತ್ತೆ ಇವತ್ತು ಯಾರ್ಯಾರು ಏನೇನ್ ಕೆಲ್ಸ ಕಾರ್ಯಕ್ಕೆ ಹೋಗ್ತಿದಾರೋ ಎಲ್ಲ ಒಳ್ಳೇದಾಗ್ಲಿ, ಎಲ್ಲ ಜನಕ್ಕೂ ಒಳ್ಳೇದಾಗ್ಲಿ, ಇವತ್ತು ಎಲ್ಲ ಅವ್ರ ಕೆಲ್ಸ ಸಕ್ಸಸ್ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೂಪರ್ ಮೇಡಮ್, ಒಂದೇ ಒಂದು ಮಾತಲ್ಲಿ ಎಂಟೈರ್ ಕರ್ನಾಟಕದ ಜನತೆಗೆ ಶುಭಾಶಯ ಹೇಳ್ಬಿಟ್ರಿ. ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆಲ್ರಿಗೂ ಶುಭಾಶಯ ಹೇಳ್ಬಿಟ್ರಿ. ಸೊ ನಿಮ್ಮ ಒಂದು ಒಳ್ಳೆ ಮನಸ್ಸಿಗೆ ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಮ್ಯಾಮ್. ಯಾಕೆಂದರೆ ಇವತ್ತು ನಾನು ನಂದು ಅಂತಕ್ಕಂಥ ಸ್ವಾರ್ಥ ತುಂಬ ಜನಕ್ಕಿದೆ, ಅದರಲ್ಲಿ ಎಲ್ರಿಗೂ ಆಲ್ ಓವರ್ ನೀವು ವಿಶ್ ಮಾಡ್ಬಿಟ್ರಲ್ಲ, ತುಂಬ ಖುಷಿ ಆಯಿತು, ಮನಸ್ಸಿಗೆ ಟಚ್ ಆಗೋಯ್ತು ನಿಮ್ಮ ಮಾತು. ಥ್ಯಾಂಕ್ ಯು ಸರ್. ಸೂಪರ್ ಮ್ಯಾಮ್. ಏನು ಮಾಡ್ತೀರಿ ಮೇಡಮ್ ಯೂಶುವಲಿ ನೀವು ಫ್ರೀ ಟೈಮ್ಸಲ್ಲಿ? ಏನಿಲ್ಲ ಸರ್, ನನಗೆ 3 ಮಕ್ಳು ಚಿಕ್ಕವರಿದ್ದಾರೆ. ಇಬ್ರು ಅಂಗನವಾಡಿಗೆ ಹೋಗ್ತಾರೆ, ಇನ್ನು ಒಬ್ರು ಚಿಕ್ಕವನಿದಾನ, ಸಣ್ಣ 1 ವರ್ಷದವನು. ಓಕೆ, ಅವನ್ ನೋಡ್ಕಂತೇನೆ. ನಾನು ಎಲ್ಲಿ ಕೆಲ್ಸಕ್ಕೆ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ. ಓಕೆ ಓಕೆ. ಹಾಗೆ ಜಾಸ್ತಿ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ, ಟಿವಿ ನೋಡ್ತೀನಿ ಜಾಸ್ತಿ, ಅಡಿಗೆ ಅದಷ್ಟಲ್ಲೇ ಮುಗಿದ್ಬಿಡ್ತದ ದಿನ. ಮಕ್ಕಳು ಚಿಕ್ಕವರಿದ್ದಾಗ ಅವರಿಗೆ 5 ವರ್ಷ ಆಗೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಾಗತ್ತಲ್ಲ? ಅದೇ 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 ಸರ್, ಅಂಗನವಾಡಿಗೆ ಹೋಗೋ ತನಕನಾರು 1-3 ವರ್ಷ ಚೆನ್ನಾಗ್ ನೋಡ್ಕೋಬೇಕು ಸರ್ ಅವ್ರು. ಮತ್ತೆ ನನ್ ಮಗ ಜಾಸ್ತಿ ಒಂದ್ ಹತ್ರ ಇರಲ್ಲ ಸರ್, ಅತ್ತಾಗಿತ್ತಾಗ ಸಿದ್ಗಾಟ ಮಾಡೋದು ಜಾಸ್ತಿ, ಹಂಗಾಗಿ ಅವನ್ನೇ ನೋಡ್ಕೊಳೋದು. ಓಕೆ ಓಕೆ. ಏನ್ ಮೇಡಮ್ ನಿಮ್ಮ ಮಗನ ಹೆಸರು? ನನ್ ಮಗನ ಹೆಸರೇನ್ ಸರ್? ಶಿವರಾಜ್ ಅಂತ ಸರ್. ಓಕೆ, ತುಂಟಾಟ ಶಿವರಾಜ್ ಜಾಸ್ತಿ ಇದೆ ಹಾಗಿದ್ರೆ. ಸೊ ಅವನಿಗೆ ಹಿಡಿದ್ರಲ್ಲೇ ನಿಮ್ ಕೆಲಸ ಆಗೋಗತ್ತೆ. ಹೌದು ಸರ್, ಅವ್ನ ಮನಸ್ಸೇ ಎಷ್ಟೊತ್ತಿದ್ರೆ ಕೆಲಸ ಮಾಡ್ಕೊಂಡ್ ಊಟ ಮಾಡ್ಬೇಕು, ನಾವ್ ಇರೋ ತನಕ ಏನ್ ಕೆಲ್ಸನೂ ಆಗಲ್ಲ. ಓಕೆ, ಮಕ್ಳು ಹಾಗೆ ಅಲ್ವಾ ಮೇಡಮ್? ಅದು ಎಷ್ಟೇ ತುಂಟಾಟ ಮಾಡಿದ್ರು ಕೂಡ ತಾಯಿಯಂದ್ರಿಗೆ ಮಕ್ಕಳು ಅಂದ್ರೆ, ಅದ್ರಲ್ಲೂ ಕೂಡ ಗಂಡ್ ಮಕ್ಳು ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ. ಹೌದು. ಓಕೆ, ತುಂಬಾ ಖುಷಿ ಆಯ್ತು ಮೇಡಮ್. ಸೊ ಮತ್ತೆ ಇದೆ ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಕೇಳಿದೆ ಸರ್ ನಾನು. ಎಸ್ ಮ್ಯಾಮ್. ಈಗ ನಮ್ಮ ದೇಶದಲ್ಲೇ ಆಲ್ಮೋಸ್ಟ್ ಎಲ್ಲಾ ತರದ್ ಕೆಲ್ಸ, ಕಂಪ್ನಿ, ಗಾರ್ಮೆಂಟ್ಸ್ ಎಲ್ಲ ತರದ್ದು ಇದೆ. ಬೇರೆ ದೇಶಕ್ಕೆ ಹೋದ್ರುನು ಏನು ಸ್ಯಾಲ್ರಿ ಕಮ್ಮಿ ಇರ್ಬೋದು, ಅಂದ್ರೆ ಅಲ್ಲಿ ಹೋದ್ರುನು ಹೇಳ್ಬೇಕಾಗಿರೋದು ನಾನು ಇಂಡಿಯನ್ನೇ, ಕನ್ನಡಿಗ ಅಂತಾನೆ ಹೇಳ್ಬೇಕು. ಬೇರೆ ಕಡೆಗೆ ಹೋಗಿ ಹೇಳಕ್ಕಿಂತ ನಮ್ ದೇಶದಲ್ಲೇ ಇದ್ದು ನಮ್ ಜನಾಗಿ ವರ್ಕ್ ಮಾಡೋದ್ರಲ್ಲಿ ಒಳ್ಳೆ ಹೆಸರಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ತುಂಬಾ ಅದ್ಭುತವಾಗಿರೋ ಮಾತು ಹೇಳಿದ್ರಿ ಮೇಡಮ್, ಖಂಡಿತ. ಆಮೇಲೆ ಮತ್ತೆ ಅವ್ರು ಎಲ್ಲೋದ್ರು ಹೇಳಲೇಬೇಕು, ನಾವು ಭಾರತದವರೇ, ಕನ್ನಡದವರೇ, ಕಾವೇರಿ ನೀರೇ ಕುಡಿತೀವಿ ಅಂತಂದು. ನಿಜ ನಿಜ. ಅದನ್ನ ಬೇರೆ ದೇಶಕ್ಕೆ ಹೋಗಿ ಹೇಳಕ್ಕಿನ ಅವರೇ ಇಲ್ಲಿಗ್ ಬಂದ್ ಹೇಳ ಅವ್ರನ್ನೇ ನಮ್ ದೇಶಕ್ಕೆ ಕರ್ಸ್ಕೊಳೋದು ಇನ್ನೂ ಚೆನ್ನಾಗಿರತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಅದು ಕೂಡ ಆಗ್ತಾ ಇದೆ ಮೇಡಮ್. ಬೇರೆ ದೇಶಗಳಿಂದ ನಮ್ಮ ಭಾರತಕ್ಕೂ ಕೂಡ ಆಲ್ರೆಡಿ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ಸಂಸ್ಕೃತವನ್ನ, ನಮ್ಮ ಸಂಸ್ಕೃತಿಯನ್ನ ಕಲಿಯೋಕ್ ಬರ್ತಾ ಇದ್ದಾರೆ. ಅದೇ ಹಂಗೆ ಹೆಚ್ಚಾಗ್ಬೇಕ ಹೊರ್ತು ನಾವೇ ಅಲ್ಲಿಗೆ ಹೋಗ್ಬಾರ್ದು. ಯಾಕಂದ್ರೆ ನಮ್ ದೇಶದಲ್ಲಿ ಎಲ್ಲಾ ಜನನು ಸೇರ್ಸ್ಕೊಳೋ ಗುಣ ಐತ್ ನಮಗೆ. ಹಾಗಾಗಿ ಎಲ್ಲರೂ ಇಲ್ಲಿಗೆ ಬಂದ್ರೆ ಚೆನ್ನಾಗಿ, ನಾವೇ ಹೋಗಿ ನಮ್ ಸಂಸ್ಕೃತಿಯಲ್ಲಿ ನಾವು ಅವ್ರ ಹತ್ರ ಹಂಚ್ಕೊಳೋದು ಅಷ್ಟೇನ್ ಇದು ಅನ್ಸಲ್ಲ. ಅವರೇ ಇಲ್ಲಿಗೆ ಬರ್ಬೇಕು, ನಮ್ ದೇಶದಲ್ಲೇ ಇರ್ಬೇಕು, ನಮ್ ದೇಶದಲ್ಲೇ ಇನ್ನು ಹೆಚ್ಚು ಕಂಪ್ನಿ ಕೆಲಸ ಎಲ್ಲ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ಮಾತು ಮೇಡಮ್. ಬಟ್ ಒಂದ್ ಒಳ್ಳೆ ಅವಕಾಶಗಳು ಸಿಕ್ಕಾಗ, ದೊಡ್ಡ ಪೋಸ್ಟ್ಗಳು ಸಿಕ್ಕಾಗ ಹೋಗ್ಬೇಕಾಗತ್ತಲ್ಲ. ಈಗ ನೋಡಿ ನಮ್ಮ ಅದೇ ಅಲ್ಲ, ಹಂಗ ಹೋಗಿ ಬರ್ಬೋದು, ಶಾಶ್ವತವಾಗಿ ಅಲ್ಲಿ ಇರ್ಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಶಾಶ್ವತವಾಗಿ ಇರ್ಬಾರ್ದು, ಯಾಕಂದ್ರೆ ಇಲ್ಲಿ ನೀರು, ಇಲ್ಲಿ ಗಾಳಿ, ಅನ್ನ ಎಲ್ಲ ತಿಂದು ಇಲ್ಲಿ ದೇಶಕ್ಕೆ ದ್ರೋಹ ಮಾಡ ಅನ್ಸ್ತತೆ. ಹೋದ್ರ ಕೆಲ್ಸ ಮುಗಿಸ್ಕೊಂಡ್ ಇಲ್ಲಿಗೆ ಬರ್ಬೇಕಂತ ಹೇಳ್ತೀನಿ ಸರ್ ನಾನು. ನಿಜ ನಿಜ ಮೇಡಮ್, ನೀವು ಒಬ್ಬ ಮಹಿಳೆಯರಾಗಿದ್ರಿ. ನಿನ್ನೆ ನಮ್ಮ ದಾವಣಗೆರೆ ಜಿಲ್ಲೆಯ ಮಹಿಳಾ ಸಂಸದೆ ಆಗಿರ್ತಕ್ಕಂಥವ್ರು ಫಸ್ಟ್ ಟೈಮು
ಪ್ರಮಾಣ ವಚನ ಸ್ವೀಕಾರಕ್ಕೆ ನಮ್ಮ ಸಂಸತ್ತಿಗೆ ನಮಸ್ಕಾರ ಮಾಡಿ ಮೆಟ್ಲಿಗೆ ನಮಸ್ಕಾರ ಮಾಡ್ಕೊಂಡು ಹೋದ್ರು. ಒಳಗಡೆ ಹೋಗಿ ಅಚ್ಚ ಕನ್ನಡದಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಎಲ್ಲಾ ಭಾಷೆಗಳು ಬರುತ್ತೆ. ಆದ್ರೂ ಕೂಡ ಅಲ್ಲಿ ಹಿಂದಿಲಿ ಅಥವಾ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ಟು ಎಲ್ಲರಿಂದ ಅವ್ರ ಒಂದು ಬಿಲ್ಡಪ್ ತಗೋಬೋದಾಗಿತ್ತು. ಆದ್ರೆ ಅವ್ರು ಎಲ್ಲೂ ಒಂದ್ ಕಡೆ ಕನ್ನಡ ಭಾಷೆನ ಬಿಟ್ಕೊಡ್ಲಿಲ್ಲ, ಕನ್ನಡದಲ್ಲೇ ಮಾತಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ನಮ್ಮೆಲ್ಲರಿಗೂ ಹೆಮ್ಮೆ ವಿಚಾರ ಇದು. ಏನಂತೀರಿ ಮೇಡಮ್ ಇದ್ರ ಬಗ್ಗೆ? ಅದೇ ಅವ್ರಿಂದ ನೋಡಿ ಕಲಿಬೇಕು ಕೆಲವೊಬ್ರು ಅಂತ ಹೇಳಕ್ ಇಷ್ಟ. ಈಗ ಕನ್ನಡ ಗೊತ್ತಿದ್ರುನು ಇಂಗ್ಲಿಷೇ ಮಾತಾಡ್ಬೇಕಂತ ಇರ್ತಾರಲ್ಲ ಸರ್, ಅವ್ರಿಗೆ ಇನ್ಸ್ಪಿರೇಷನ್ ಅವ್ರು ಹೇಳ್ಬೇಕಂದ್ರೆ ಕನ್ನಡಿಗರಾಗಿ ನಮ್ ಭಾಷೆನ ಎಲ್ಲಿ ಬಿಟ್ಕೊಟ್ಟಿಲ್ಲ ಅವ್ರು. ಅವ್ರಿಗೋಸ್ಕರನಾದ್ರೆ ಅವ್ರ ಕನ್ನಡ ಗೊತ್ತಿದ್ದವ್ರು ಕನ್ನಡದಲ್ಲೇ ಮಾತಾಡ್ಬೇಕು ಅಂತ ಹೇಳ್ತೀನಿ. ನಿಜ ನಿಜ. ಕನ್ನಡ ಗೊತ್ತಿದ್ದು ಇಂಗ್ಲಿಷ್ ತೋರ್ಸ್ಕೋಬೇಕಂತ ಇಂಗ್ಲಿಷ್ ಮಾಡಿ ಬೇರೆ ಭಾಷೆ ಹೆಚ್ಚು ಇದು ಮಾಡಕ್ಕಿಲ್ಲ. ನಮ್ ಭಾಷೆನೇ ನಮ್ ದೇಶದ ನಮ್ ಕನ್ನಡ ಬಾವುಟನೇ ಸ್ವಲ್ಪ ಮೇಲೆ ಹೋಗ್ಲಿ. ಖಂಡಿತ ಖಂಡಿತ ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಯಾಕೆಂದ್ರೆ ನಾವು ಕನ್ನಡಿಗರು ಎಷ್ಟು ಉದಾರ ಮನಸ್ಸಿಗರು ಅಂದ್ರೆ, ಒಂದ್ ವೇಳೆ ಬೇರೆ ರಾಜ್ಯಗಳಿಂದ ಸಪೋಸ್ ತಮಿಳ್ನಾಡು ಅಥವಾ ಕೇರಳ ಕಡೆಯಿಂದ ಯಾರಾದ್ರೂ ಬಂದ್ರು ಅಂದ್ರೆ ನಮಗೆ ಅವರಿಗೆ ಕನ್ನಡ ಬರ್ತಾ ಇದ್ರು ಕೂಡ ಅವ್ರು ಏನಾದ್ರು ಒಂದು ಅಕ್ಷರ ತಮಿಳಲ್ಲಿ ಅಥವಾ ತೆಲುಗಲ್ಲಿ ಮಾತಾಡ್ಬಿಟ್ರೆ ಸಾಕು, ನಮಗೆ ಆ ಭಾಷೆ ಬರಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ಭಾಷೆ ಕನ್ವರ್ಷನ್ ಮಾಡ್ಕೊಂಡು ಈ ಕಡೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಆದ್ರೆ ಬೇರೆ ರಾಜ್ಯಗಳಿಗೆ ಹೋದ್ರೆ ಮೇಡಮ್ ಅವ್ರ ಮಾತೃಭಾಷೆ ಮಾತ್ರ ಅವ್ರು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ನೀವು ತಮಿಳ್ನಾಡು ಅಥವಾ ಕೇರಳಕ್ಕೆ ಅಥವಾ ಈ ಕಡೆ ಆಂಧ್ರ ಪ್ರದೇಶ ಎಲ್ಲಾದ್ರೂ ಹೋದ್ರಿ ಅಂದ್ರೆ ನೀವು ಇಂಗ್ಲಿಷ್ ಹಿಂದಿ ಯಾವುದೇ ಭಾಷೆಯಲ್ಲಿ ಕೇಳಿ ಅವ್ರು ಮಾತ್ರ ಅವ್ರ ಮದರ್ ಲ್ಯಾಂಗ್ವೇಜ್ ಅಲ್ಲೇ ಆನ್ಸರ್ ಮಾಡ್ತಾರೆ. ಹೌದು. ಬಟ್ ನಾವು ಕನ್ನಡಿಗರು ತುಂಬಾ ಉದಾರಿಗಳು ಮೇಡಮ್. ಎಲ್ಲಾ ಭಾಷೆನೂ ಕಲ್ತು ಬಿಟ್ಟಿರ್ತೀವಿ, ಎಲ್ಲಾ ಭಾಷೆಲ್ಲೂ ಮಾತಾಡ್ತೀವಿ. ಎಲ್ಲಾ ಭಾಷೆನ ಮಾತಾಡ್ತೀವಿ, ಹಂಗಂತ ನಮ್ ಭಾಷೆನ ಮರ್ತ ಅವ್ರ ಭಾಷೆನ ತಿರುಗಬಾರ್ದು. ನಮ್ ಭಾಷೆನ ಎಲ್ಲರಿಗೂ ತಿಳಿಸ್ಬೇಕು, ನಮ್ ಭಾಷೆನ ಕಲಿಸ್ಬೇಕು ಅವ್ರಿಗೆ. ನಿಜ ನಿಜ, ಅದು ತುಂಬಾ ಇಂಪಾರ್ಟೆಂಟ್ ಮೇಡಮ್. ಕನ್ನಡ ಅಂತ ನಾವ್ ಹೆಂಗ್ ಅವ್ರ ಭಾಷೆ ಕಲ್ತು ಮಾತಾಡಕ್ ಪ್ರಯತ್ನ ಮಾಡ್ತೀವ, ಅವ್ರಿಗೂ ನಮ್ ಭಾಷೆಯಿಂದ ಮಾತಾಡ್ಬೇಕು, ಅವ್ರು ನಮ್ ಭಾಷೆ ಕಲಿಸ್ಬೇಕು ಅಂತ ಹೇಳ್ತೀವಿ ಸರ್. ನಾವೇ ಬರೀ ಅವ್ರ ಭಾಷೆ ಕಲ್ಕಂತ ಹೋಗಿ ಮತ್ತೆ ಅವ್ರಿಗೆ ಕನೆಕ್ಟ್ ಆಗ್ಬಿಡ್ತೀವಿ ನಾವು. ಹೌದು ಹೌದು. ಅವ್ರಿಗೂ ನಮ್ ಕನ್ನಡನ ಕಲಿಸ್ಬೇಕು, ಕನ್ನಡದ ಸವಿರುಚಿನ ತಿಳಿಸ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಮೊನ್ನೆ ತಾನೇ ಒಂದು ಇದರಲ್ಲಿ ಓದಿದೆ, ಕನ್ನಡದಷ್ಟು ಸರಳವಾಗಿರ್ತಕ್ಕಂಥ ಭಾಷೆ, ಕನ್ನಡದಷ್ಟು ಸುಂದರವಾಗಿರ್ತಕ್ಕಂಥ ಭಾಷೆ ವಿಶ್ವದಲ್ಲಿ ಎಲ್ಲೂ ಇಲ್ಲ ಅಂತ ಮೇಡಮ್. ಎಷ್ಟೊಂದು ಅದೃಷ್ಟವಂತರಲ್ವಾ ನಾವೆಲ್ಲ. ಹೌದಾ. ನಮ್ ಗುರು ವಿಷ್ಣುವರ್ಧನ್ ಸಾಹಸ ವಿಷ್ಣುವರ್ಧನ್, ಅವರು ಆಲ್ಮೋಸ್ಟ್ ಎಲ್ಲಾ ಫಿಲಮ್ ಅಲ್ಲಿ ಕನ್ನಡ 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 ಅಂತಾನೆ ಹೇಳ್ಕೊಂತ ಬಂದಿದ್ದಾರೆ. ಹೌದು, ಅದೊಂದು ಸಾಂಗ್ ಇದೆ ಅಲ್ಲ ಮೇಡಮ್, ಕನ್ನಡವೇ ನಮ್ಮಮ್ಮ ಅನ್ಕೊಂಡು. ಅದೇ ಅದ್ಭುತವಾಗಿರ್ತಕ್ಕಂಥ ಸಾಂಗ್. ತಾಯಿಗೆ ಹೋಲಿಸ್ಬಿಟ್ಟಿದ್ದಾರೆ ಅವ್ರು ಕನ್ನಡಕ್ಕೆ. ಅದೇ ಈಗ ಮತ್ತೆ ಕನ್ನಡನ ಬಿಟ್ಟು ಬೇರೆ ಆದ್ರೆ ನಮ್ ತಾಯಿಗೆ ಮೋಸ ಮಾಡ್ದಂಗ ಆಗ್ತದೆ. ನಾವು ಕನ್ನಡದಲ್ಲೇ ಮಾತಾಡ್ಬೇಕು. ನಿಜ ನಿಜ ನಿಜ. ಕನ್ನಡ ಅವ್ರು ಯಾವತ್ತೂ ಕನ್ನಡದ ಬಿಟ್ಟು ಬೇರೆದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡವ್ರು ಅಂತಲ್ಲ. ಅವ್ರಾಗ್ಲಿ ಡಾಕ್ಟರ್ ರಾಜ್ಕುಮಾರ್ ಆಗ್ಲಿ ಎಷ್ಟೊಂದು ಅವಕಾಶಗಳಿತ್ತು ಅವರಿಗೆ, ಬಟ್ ಅವ್ರೆಲ್ಲೂ ಕನ್ನಡವನ್ನ ಬಿಟ್ಟು ಬೇರೆದ್ರ ಬಗ್ಗೆ ಯೋಚನೆ ಮಾಡಿ. ಫಿಲಮ್ ಅಲ್ಲಿ ಎಲ್ಲಾ ತರದ ಭಾಷೆನ ಇದೆ ಸರ್, ಆದ್ರೆ ಹೆಚ್ಚಾದ ಕನ್ನಡದ ಬಗ್ಗೆನೆ ಮಾತಾಡಿದ್ದಾರೆ, ಕನ್ನಡನೇ ಮೇಲೆ ತಿಳಿದಿದ್ದಾರೆ ಸರ್ ಅವರು. ಹೌದು ಹೌದು. ಕಾವೇರಿ ನೀರಿನ ಸಲುವಾಗ್ಲೂ ಕೂಡ ಅವರು ಡಾಕ್ಟರ್ ರಾಜ್ಕುಮಾರ್ ಅದೆಷ್ಟು ಹೋರಾಟಗಳನ್ನ ಮಾಡಿದ್ರು ಅಂದ್ರೆ ನಿಜಕ್ಕೂ ಖುಷಿ ಆಗತ್ತೆ ಮೇಡಮ್. ತುಂಬಾ ಒಳ್ಳೆ ಮಾತುಗಳನ್ನ ಹೇಳಿದ್ರಿ. ಸೊ ಒಂದು ಲಾಸ್ಟ್ ಮೆಸೇಜ್ ಮೇಡಮ್ ನಿಮ್ ಕಡೆಯಿಂದ, ವಿಶೇಷವಾಗಿ ನಮ್ಮ ಹೊರಗಡೆ ಬಿಟ್ಬಿಡಿ, ಹೊರಗಡೆ ಕೆಲವೊಂದ್ಸರಿ ಅನಿವಾರ್ಯವಾಗಿ ಬೇರೆ ಭಾಷೆ ಮಾತಾಡ್ಬೇಕಾಗತ್ತೆ. ಈಗ ಮಹಾರಾಷ್ಟ್ರಕ್ಕೆ ಹೋಗಿ ಕನ್ನಡ ಮಾತಾಡ್ತೀವಿ ಅಂದ್ರೆ ಅಲ್ಲಿ ಬರ್ದೇ ಇರ್ಬೋದು. ಸೊ ಆ ಸಂದರ್ಭಗಳಲ್ಲಿ ಹಿಂದಿ ಅಥವಾ ಇಂಗ್ಲಿಷ್ ಅಡಾಪ್ಷನ್ ಆಗ್ಬೇಕಾಗತ್ತೆ. ನಮ್ಮ ಕನ್ನಡದಲ್ಲೇ ಹುಟ್ಟಿ ನಮ್ಮ ಕರ್ನಾಟಕದಲ್ಲೇ ಇದ್ದು ಜನ ಕೆಲವೊಬ್ರು ತೋರ್ಕೆಗೋಸ್ಕರ ಇಂಗ್ಲಿಷ್ ಮಾತಾಡ್ತಾರೆ, ಬೇರೆ ಭಾಷೆಗಳಿಗೆ ನಾವು ಕೆಪಬಲ್ ಇದೀವಿ ಅಂತ ತೋರ್ಸಕ್ ಹೋಗ್ತಾರೆ. ಅವ್ರಿಗೊಂದು ಏನ್ ಕಿವಿ ಮಾತು ಹೇಳ್ತೀರಿ ಮೇಡಮ್? ಮಾತಾಡ್ಲಿ ತೋರ್ಸ್ಕೊಳಕ್ ಮಾತಾಡ್ಬಾರ್ದು, ಅನಿವಾರ್ಯ ಕಷ್ಟ ಅಂತ ಬಂದ್ರೆ ಅಷ್ಟೇ ಮಾತಾಡ್ಬೇಕು. ನಮ್ ಭಾಷೆನ ಎಲ್ಲೂ ಬಿಟ್ಕೊಡ್ಬಾರ್ದು. ಅಕಸ್ಮಾತ್ ನಮ್ ಇದ್ರಿಗಿರೋರ್ಗು ಕನ್ನಡ ಬರುತ್ತೆ, ನಮಿಗೂ ಕನ್ನಡ ಬರುತ್ತೆ ಅಂದ್ರೆ ಅವ್ರ ಇದ್ರಿಗೆ ಎಲ್ಲ ಪಾರ್ಶಾಲಿಟಿ ತೋರ್ಸಕ್ಕೆ ಮಾತಾಡ್ಬಾರ್ದು ಅಂತ ಹೇಳ್ತೀನಿ. ಕನ್ನಡನೇ ಮಾತಾಡ್ಬೇಕು. ಯಾಕಂದ್ರೆ ಈ ಕನ್ನಡ ನಾಡಿನ ಮಣ್ಣಲ್ಲಿ ಅದೀವಂದ್ರೆ ಕನ್ನಡನ ಉಳ್ಸಕ್ ಪ್ರಯತ್ನ ಮಾಡ್ಬೇಕು ಹೊರ್ತು ಅದನ್ನ ಕಳೆಯ ಪ್ರಯತ್ನ ಮಾಡ್ಬಾರ್ದು ಅಂತ ಹೇಳ್ತೀನಿ ಸರ್. ಸೂಪರ್ ಸೂಪರ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸೊ ಲಾಸ್ಟ್ ರಿಕ್ವೆಸ್ಟ್ ಇದೆ, ನಾನು ಮೊನ್ನೆ ತಾನೇ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀನಿ, ನನ್ನ ಪುಸ್ತಕ ಮಾರಾಟಕ್ಕಿಲ್ಲ ಅಂತ ಹೇಳಿ. ಸೊ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಪುಸ್ತಕಗಳು, ಒಳ್ಳೆ ಪುಸ್ತಕಗಳು ಅಂದ್ರೆ ಹೋದ ವರ್ಷ ಓದಿರ್ತಕ್ಕಂಥದ್ದು, ನಿಮ್ಮ ಮಕ್ಕಳು ಚಿಕ್ಕ ಮಕ್ಕಳು ಓದಿರ್ತಕ್ಕಂಥ ಪುಸ್ತಕಗಳನ್ನ ದಯವಿಟ್ಟು ಗುಜರಿಗೆ ಹಾಕದೆ, ರದ್ದಿಗೆ ಹಾಕದೆ ಅದನ್ನ ಇನ್ನೊಬ್ಬ ಮಕ್ಕಳಿಗೆ ಕೊಟ್ಬಿಟ್ಟು ಆ ಪುಸ್ತಕ ಪರಂಪರೆಯನ್ನು ಉಳಿಸೋಣ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾವು ಪುಸ್ತಕ ಯಾವ್ದು ಗುಜರಿಗೆಲ್ಲ ಹಾಕಲ್ಲ ಸರ್. ನಮ್ಮ ಅಮ್ಮರು ಓದಿದ್ದಾರೆ, ನಾವು ಓದಿವಿ, ನನ್ ಮಕ್ಳು ಚಿಕ್ಕವರಿಗೂ ಓದಿಸಿದೀವಿ ಸರ್. ನನಗೆ ಕನ್ನಡದ ಮೇಲೆ ತುಂಬಾ ಅಭಿಮಾನ ಸರ್. ಯಾವ ಬುಕ್ಕನ್ನು ವೇಸ್ಟ್ ಮಾಡಿಲ್ಲ ಓದ್ತೀನಿ ಸರ್ ನಾನು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಪುಸ್ತಕಗಳನ್ನ ದಯವಿಟ್ಟು ಸಾಧ್ಯವಾದ್ರೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಬಡವರಿಗೆ ದಾನ ಅಂತ ಕೊಡಿ, ಇಲ್ಲ ಗಿಫ್ಟ್ ಅಂತ ಕೊಡಿ. ಸೊ ಗುಜರಿ ಮಾತ್ರ ಹಾಕ್ಬೇಡಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ, ನಿಮ್ ದಿನ ಶುಭವಾಗಿರ್ಲಿ ಮ್ಯಾಮ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್.
ಎಸ್ ವೀಕ್ಷಕರೇ, ಬನ್ನಿ ಹಾಗಾದರೆ ಒಂದು ಬ್ಯೂಟಿಫುಲ್ ಟ್ರ್ಯಾಕನ್ನು ನೋಡ್ಕೊಂಬರೋಣ. ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ಯಾರೆಲ್ಲ ಜಾಬ್ನ ನಿರೀಕ್ಷೆಯಲ್ಲಿದ್ದೀರಿ, ಈ ಮಧ್ಯೆ ಇನ್ನೊಂದು ಕಾಲ್ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಯಾರಿದು? ರೇಖಾ ಅಂತ ಸರ್, ನಿನ್ನೆ ಫೋನ್ ಮಾಡಿದ್ನಲ್ಲ. ಎಸ್ ರೇಖಾ ಮೇಡಮ್, ಹೇಳಿ, ಹೇಗಿದ್ರಿ? ತಿಂಡಿ ಆಯ್ತಾ? ತಿಂಡಿ ಆಯ್ತು ಸರ್, ಸೂಪರ್ ಆಗಿದೆ. ನೀವ್ ಹೇಗಿದ್ರಿ? ಎಸ್ ಮ್ಯಾಮ್. ಏನು ಮೇಡಮ್ ಇವತ್ತು ತಿಂಡಿ ಸ್ಪೆಷಲು? ಚಪಾತಿ ವಿತ್ ಪಲ್ಯ. ಮೇಡಮ್ ಇವತ್ತು ಸಂಕಷ್ಟ ಚತುರ್ದಶಿ, ನೀವು ಉಪವಾಸ ಮಾಡ್ತಾ ಇಲ್ವಾ? ಇಲ್ಲ ಸರ್, ನಾವು ಸಂಕಷ್ಟ ಮಾಡಲ್ಲ ಸರ್, ಯಾವಾಗೂ ಮಾಡಿಲ್ಲ. ಓಕೆ, ಇದು ಏನು ವರ್ಷಕ್ಕೊಂದ್ಸರಿ ಬರುತ್ತೆ, ವಿಶೇಷ ಇರುತ್ತೆ, ಮಾಡ್ಬೋದಲ್ವಾ ಮ್ಯಾಮ್? ಇರುತ್ತೆ. ಮಾಡಿಲ್ರಿ ಸರ್. ಓಕೆ ಓಕೆ ಓಕೆ. ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ತುಂಬಾ ಫೇವ್ರೆಟ್ ಡಿಶ್ ಯಾವ್ದು ಮಾಡ್ತೀರಿ ನೀವು ಯೂಶುವಲಿ? ಎಲ್ಲ ತಿಂಡಿ ಒಳಗ್ರಿ, ಅಡಿಗೆ ಒಳಗ್ರಿ ಸರ್? ಅದೇ ತಿಂಡಿ ಅಥವಾ ಅಡುಗೆ ನಿಮಗೆ ಫೇವ್ರೇಟ್ ಆಗಿರ್ತದೆ, ಅಥವಾ ನೀವು ಫಸ್ಟ್ ಟೈಮ್ ಮಾಡಿದ್ದು ಯಾವುದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ? ಅಂದ್ರೆ ನಿಮಗೆ ಬುದ್ಧಿ ಬಂದಾಗ ನಿಮ್ಮ ಪೇರೆಂಟ್ಸ್ಗೋಸ್ಕರ ಅಥವಾ ನಿಮ್ಮ ಮನೆಯವರಿಗೋಸ್ಕರ ನೀವು ಮಾಡ್ಕೊಟ್ಟಿದ್ದ ಡಿಶ್ ಯಾವುದು ಮ್ಯಾಮ್? ಉಪ್ಪಿಟ್ಟು ಸರ್. ಉಪ್ಪಿಟ್ಟು? ಉಪ್ಪಿಟ್ಟು. ಓ ಸೂಪರ್. ಓಕೆ, ಹೇಗಿತ್ತು ಉಪ್ಪಿಟ್ಟು ಬಹಳ ಇಷ್ಟ ಅಂತ. ನಾವು ಶಾವಿಗೆ ಉಪ್ಪಿಟ್ಟು ಇಷ್ಟ, ನಮ್ಮ ಮನೆಯಲ್ಲಿ ಅದನ್ನ ಇಷ್ಟಪಟ್ಟು ತಿಂತಾರೆ. ಓಕೆ ಓಕೆ. ಅಲ್ಲ, ನೀವು ಫಸ್ಟ್ ಟೈಮ್ ಪ್ರಿಪೇರ್ ಮಾಡಿದಾಗ ನಿಮ್ಮ ಫ್ಯಾಮಿಲಿ ಅಪ್ಪ ಅಮ್ಮಂದು ಎಕ್ಸ್ಪೀರಿಯನ್ಸ್ ಅವ್ರು ತಿಂದಾದ್ಮೇಲೆ ಹೇಗೆ ಏನು ಹೇಳಿದ್ರು ಮ್ಯಾಮ್? ಇಲ್ರಿ ಸರ್, ಅಯ್ಯೋ ರುಚಿ ಅಂದ್ರೆ ಉಪ್ಪು ಹಾಕಿದ್ದಲ್ರಿ ಫಸ್ಟಿಗೆ. ನಾನು ಶಾಲೆ ಹೋಗಿದ್ವಲ್ರಿ, ಓಕೆ, ಉಪ್ಪು ಹಾಕಿದ್ದಿಲ್ರಿ, ಅದನ್ನ ಸುಧಾರ್ಸ್ಕೊಂಡ್ ತಿಂತಾರೆ ಅಪ್ಪ ಅಮ್ಮ ಎಲ್ಲ. ನಿಜ ನಿಜ ನಿಜ, ಅವ್ರ ಮಕ್ಳು ಏನ್ ಮಾಡಿದ್ರು ಸಂತೋಷನೇ. ಕಲ್ಕೊಂತಾರ ಅಂತೇಳಿ ಅವಾಗ್ಲಿಂದ ಮತ್ತ ಅದನ್ನ ತಲೆಯಲ್ಲಿ ಇಟ್ಕೊಂಡು ಫಸ್ಟ್ ಉಪ್ಪು ಹಾಕಿ ಮತ್ ಆಮೇಲೆಲ್ಲ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋದಿಲ್ಲ. ಎಸ್ ಎಸ್, ಸೂಪರ್ ಮ್ಯಾಮ್. ಸ್ವೀಟ್ಸ್ ಅಲ್ಲಿ ಯಾವ್ದು ಮೇಡಮ್ ತುಂಬಾ ಫೇವ್ರೇಟ್? ಹೋಳಿಗೆನಾ? ಹೋಳಿಗೆನ ಸರ್. ಓಕೆ ಓಕೆ, ಫೈನ್ ಫೈನ್. ಮತ್ತೆ ಇವತ್ತು ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕೆ ಇದೆಯಾ ಮೇಡಮ್? ಯಾರಿಗ ಇಲ್ರಿ ಸರ್. ಓಕೆ, ಸರ್ವೇ ಜನ ಸುಖಿನೋ ಭವಂತು ಅಂತ ಭಗವಂತನ ಹತ್ರ ಕೇಳ್ಕೊಳ್ಳೋದಷ್ಟೇ. ಸೂಪರ್ ಮೇಡಮ್, ಬಹುಶಃ ನನ್ನ ಅದೃಷ್ಟ ಅಂತ ಅನ್ಕೊಳ್ತೀನಿ. ಫಸ್ಟ್ ಕಾಲರ್ ಕಾಲ್ ಮಾಡಿದ್ರು ಕೂಡ ಕರ್ನಾಟಕದ ಎಲ್ಲ ಜನತೆಗೆ ಶುಭಾಶಯ ಹೇಳ್ಬಿಟ್ಟು ಎಲ್ಲರ ಕೆಲಸ ಆಗ್ಲಿ ಅಂತ ಒಂದ್ರಲ್ಲೇ ವಿಶ್ ಮಾಡ್ಬಿಟ್ರು. ನೀವು ಕೂಡ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಿದ್ದೀರಿ. ನಿಜಕ್ಕೂ ತುಂಬಾ ಖುಷಿ ಆಗತ್ತೆ, ಯಾಕಂದ್ರೆ ನಮ್ಮ ಭಾರತದಲ್ಲಿ ಮಾತ್ರ ಇಂಥ ಒಂದು ಸಂಸ್ಕೃತಿ ನೋಡ್ಲಿಕ್ಕೆ ಸಾಧ್ಯ. ಅದರಲ್ಲೂ ಕೂಡ ಹಿಂದೂ ಸಂಸ್ಕೃತಿಲಿ ಇರ್ತಕ್ಕಂಥ ಒಂದು ಸಂಸ್ಕೃತಿ ಏನಿದೆ, ಇನ್ಯಾವ ಸಂಸ್ಕೃತಿಲಿ ಇರೋಕ್ಕೂ ಸಾಧ್ಯ ಇಲ್ಲ. ಥ್ಯಾಂಕ್ಸ್ ಸರ್. ನಾ ಟಿವಿ ಆನ್ ಮಾಡಿಲ್ರಿ, ಇಲ್ಲಿ ಕರೆಂಟ್ ಇಲ್ಲ. ಓಕೆ ಓಕೆ, ಫೈನ್ ಫೈನ್. ತುಂಬಾ ಖುಷಿ. ನಿನ್ನೆ ಒಂದು ಒಗಟ್ ಹೇಳಿದ್ನಲ್ರಿ. ಹೇಳಿ ಮೇಡಮ್, ಹೇಳಿ. ಅದನ್ನ ಮೊದಲು ಇನ್ನೊಂದ್ಸರಿ ಒಗಟ್ ಹೇಳ್ಬಿಡಿ ಮೇಡಮ್, ಅದಾದ ನಂತರ ಒಗಟಿಗೆ ಉತ್ತರ ಹೇಳಿ ಮೇಡಮ್. ಸರ್, ಕಾಯಿಸಲಾರದ ತುಪ್ಪ. ಕಾಯಿಸಲಾರದ ತುಪ್ಪ, ಓಕೆ. ಬಳಸಲಾರದ ಅಕ್ಕಿ. ಬಳಸಲಾರದ ಅಕ್ಕಿ. ಬಳಸಲಾರದ ಅಕ್ಕಿ, ಪಾಲಿಶ್ ಮಾಡಿರೋದಿಲ್ಲಲ್ರಿ ಆ ಅಕ್ಕಿ. ಹಾ ಹಾ. ಆಮೇಲೆ ಹಳಸಲಾರದ ಹಣ್ಣು. ಹಳಸಲಾರದ ಹಣ್ಣು, ಓಕೆ. ಜೇನುತುಪ್ಪನ ಮೇಡಮ್? ಕಾಯಿಸಲಾರದ ತುಪ್ಪ ಒಬ್ರು ಅಕ್ಕ ಹೇಳಿದ್ರು ನೋಡ್ರಿ, ನಾನು ಫೋನ್ ಇಟ್ಟ ತಕ್ಷಣ ಜೇನುತುಪ್ಪ ಕರೆಕ್ಟ್ ರೀ ಅದು. ಎರಡನೇದ್ದು ಏಲಕ್ಕಿ ಸರ್. ಓಕೆ ಓಕೆ, ಹಾ ಹಾ. ಪಾಲಿಶ್ ಮಾಡಿರೋದಿಲ್ಲಲ್ರಿ. ತಳಸಲಾರದ ಅಕ್ಕಿ, ಏಲಕ್ಕಿ, ಹಳಸಲಾರದ ಹಣ್ಣು, ಹುಣಸೆ ಹಣ್ಣು ಸರ್. ಓ ಸೂಪರ್ ಸೂಪರ್. ಹುಣಸೆ ಹಣ್ಣು ಯಾವತ್ತು ಅದು ಏಜ್ ಆಗಲ್ಲ, ಅದಕ್ಕೆ ಸರ್ ಅದು ಯಾವತ್ತು ಕೆಡೋದಿಲ್ಲ. ಕೆಡಲ್ಲ, ಅದು ಎಷ್ಟು ಹಳೇದಾಗ್ತದೆ ಅಷ್ಟು ಒಳ್ಳೇದು ಅಂತ ಹೇಳ್ತಾರೆ. ಹೌದು ಸರ್. ಈ ಒಗಟನ್ರಿ ನಾನು 2000 ಇಸ್ವಿ ಒಳಗ್ರಿ ನಾನು ರೇಡಿಯೋದಾಗ ಕೇಳಿದ್ರಿ. ಅವಾಗ ರೇಡಿಯೋ ಇರ್ತಿತ್ತಲ್ರಿ, ನಮ್ಮ ಮನ್ಯಾಗ ಏನು ಟಿವಿ ತಂದಿದ್ದಿಲ್ಲ. ಅವಾಗ ಆಕಾಶವಾಣಿ ಕೇಳ್ತಿದ್ರಿ, ಧಾರವಾಡ ಆಕಾಶವಾಣಿ. ಅವಾಗ ಭಾನುವಾರಕ್ಕೆ ಒಂದ್ಸಲ ಒಂದ್ ಗಂಟೆ ಹಾಕಾರ್ರಿ ಅವ್ರು ಮಧ್ಯಾಹ್ನ. ನೇರ ಪೂರಕ ಫೋನಿನ ಕಾರ್ಯಕ್ರಮನೇ ಇರ್ತಿತ್ರಿ ಅದು. ಓಕೆ ಓಕೆ. ಅವಾಗಿನ ನೆನಪಿಟ್ಕೊಂಡಿದ್ದು ಈಗ ಯೂಸ್ ಆತ್ ನೋಡ್ರಿ. ಸೂಪರ್ ಮೇಡಮ್, ಸೂಪರ್. ಮತ್ತೆ ಅದ್ರ ಇವತ್ತು ಒಗಟ್ ಕೇಳಲಿಕ್ಕಿದೆಯಾ ಮೇಡಮ್? ಇವತ್ತ ಇಲ್ರಿ ಸರ್, ನಾಳೆ ಇಲ್ಲ ನಾಡಿದ್ದು ಕೇಳ್ತೇನ್ರಿ. ನಾನೆಲ್ಲ ಸ್ವಲ್ಪ ಆಚೆ ಕಡೆ ಬಂದಿದ್ದೆ ಕೆಲ್ಸದ ಮೇಲೆ. ಖಂಡಿತ ಖಂಡಿತ ಮ್ಯಾಮ್, ಸೂಪರ್ ಮ್ಯಾಮ್. ನಿನ್ನೆ ಕೂಡ ಒಂದು ಹೆಲ್ತ್ ಟಿಪ್ಸ್ ಹೇಳಿದ್ವಿ, ವಿಶೇಷವಾಗಿ ಮಹಿಳೆಯರಿಗೋಸ್ಕರ. ಎಲ್ರಿಗೂ ಬರುತ್ತೆ ಅದು, ಬಟ್ ವಿಶೇಷವಾಗಿ ಮಹಿಳೆಯರಿಗೋಸ್ಕರ. ಯಾರೆಲ್ಲ ಫ್ಯಾಟ್ ತುಂಬಾ ಇರ್ತಾರೆ, ಅವ್ರಿಗೆ ಫ್ಯಾಟಿ ಲಿವರ್ ಸಮಸ್ಯೆ ಬರಬಾರ್ದು ಅಂತ ಹೇಳಿ ಒಂದು 5-6 ಮನೆ ವಸ್ತುಗಳನ್ನ ಹೇಳಿದ್ವಿ ಯೂಸ್ ಮಾಡ್ಲಿಕ್ಕೆ. ಅದನ್ನ ಟ್ರೈ ಮಾಡಿ ಮೇಡಮ್. ಹಾ ಸರ್. ಸರ್, ಇನ್ನೊಂದು ರಿಕ್ವೆಸ್ಟ್ ಐತ್ರಿ. ಹೇಳಿ ಮೇಡಮ್. ಕಿಡ್ನಿ ಸ್ಟೋನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ನಮ್ಗ. ಕಿಡ್ನಿ ಸ್ಟೋನ್ ಪೇಷಂಟ್ ಇದೇನ್ರಿ ನಾನು. ಓಕೆ, ಸೂಪರ್ ಸೂಪರ್. ಆಪರೇಷನ್ ಆಗೈತ್ರಿ, ಅದು ಮತ್ತೆ ರಿಪೀಟ್ ಆಗ್ತಾವ ಅಂತಾನೆ ಹೇಳ್ತಾರ್ರಿ ಡಾಕ್ಟರ್. ಓಕೆ, ಅದಕ್ಕೊಂದ್ ಸ್ವಲ್ಪ ಮಾಹಿತಿ ಕೊಡ್ರಿ. ಖಂಡಿತ ಮೇಡಮ್. ಅದಕ್ಕೆ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ರೆಮಿಡಿ ಇದೆ. ಅದು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ತೋಟದಲ್ಲಿ ಏನಾದ್ರು ಬಾಳೆ ಕಂಬ ಅಂದ್ರೆ ಏನು ಬಾಳೆ ಗಿಡ ಬೆಳೆಯುತ್ತಲ್ವಾ? ಇದಾರಿ, ನಮ್ ಸುತ್ತಮುತ್ತಲ ಇದಾರಿ. ಅದಕ್ಕೆ ಒಂದು ಸಿಂಪಲ್ ಆಗಿರ್ತದೆ, ಒಂದು ಆ ಬಾಳೆ ಗಿಡನ ಕಟ್ ಮಾಡಬೇಕು. ಅದು ಬಾಳೆ ಗಿಡ ಬಲ್ತಿರ್ಬೇಕು, ಬಾಳೆ ಗಿಡ ಕಟ್ ಮಾಡಬೇಕು. ಆ ಕಟ್ ಮಾಡ್ಬಿಟ್ಟು ಅದ್ರ ಸೆಂಟ್ರಿಗೆ ಇರ್ತಕ್ಕಂಥದನ್ನೆಲ್ಲ ಓಪನ್ ಮಾಡಿ ಹೊರಗಡೆ ತೆಗಿಬೇಕು. ಅದರಲ್ಲಿ ನೀರ್ ಹಾಕ್ಬೇಕು ಚೆನ್ನಾಗಿ. ನೀರು, ಹೌದು, ನಾವೇ ನೀರ್ ಹಾಕ್ಬೇಕು. ಅದನ್ನ ಕೆಳಗಡೆಯಿಂದ ತೆಗಿಬೇಕು, ಅದ್ರಲ್ಲಿ ಇರ್ತಕ್ಕಂಥದ್ದು ತೆಗೆದು ಅದ್ರಿಂದ ನಿಮ್ಗೆ ನೀರ್ ಕೂಡ ಬರುತ್ತೆ. ಆ ನೀರನ್ನ ನಾನು ಸಾಧ್ಯವಾದ್ರೆ ನಿಮ್ಗೆ ಅದನ್ನ ನಾನು ವಿಡಿಯೋ ಮೂಲಕ ಎಕ್ಸ್ಪ್ಲೈನ್ ಮಾಡೋದಕ್ಕೆ
ಟ್ರೈ ಮಾಡ್ತೀನಿ. ನಿಮಗೆ ಲೈಫಲ್ಲಿ ಕಿಡ್ನಿ ಸ್ಟೋನ್ ಬರಲ್ಲ ಮೇಡಮ್, ಅದನ್ನ ನೀವು ಆ ರೆಸಿಪಿ ಟ್ರೈ ಮಾಡಿದ್ರಿ ಅಂದ್ರೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ರೆಸಿಪಿ. ನೀವು 0 ಇನ್ವೆಸ್ಟ್ಮೆಂಟ್ ಅಲ್ಲಿ ಅದನ್ನ ಮಾಡ್ಬೋದು. ಅಂದ್ರೆ ಇದನ್ನ ರೆಮಿಡಿ ನಾನು ಫೋನ್ ನೋಡಿದ್ದೆ ರೀ, ಆದ್ರೆ ನಾವ್ ನೀರ್ ಹಾಕೋದು ಅಂತ ತೋರಿಸ್ತಿದ್ದಿಲ್ರಿ ಅವ್ರು. ನಾವ್ ಅದನ್ನ ಒಳಗಿಂದ ನೀವ್ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಒಳಗಿಂದ ತೆಗಿಬೇಕಂತ, ಅದನ್ನ ತೆಗೆದ್ರೆ ಅದ ತುಂಬ್ಕೊಳತ್ತೆ ಅಂತ ನಾನ್ ಹಿಂಗ್ ತಿಳ್ಕೊಂಡಿದ್ದೆ ರೀ. ಅದು ಸಿಗುತ್ತೆ ಮೇಡಮ್, ಬಟ್ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಈ ಅದು ಕೇರಳ ಸೈಡ್ ಇರೋ ಇದ್ರ ಮರಗಳಲ್ಲೆಲ್ಲ ಬಾಳೆ ಗಿಡದೆಲ್ಲ ಸಾಕಷ್ಟು ಯಥೇಚ್ಛವಾಗಿ ನೀರ್ ಬರುತ್ತೆ. ಆದ್ರೆ ನಮ್ಮ ಒಂದು ಕೆಲವು ಕಡೆ ಬಯಲ್ಸೀಮೆ ಕಡೆ ಎಲ್ಲ ಏನಾಗುತ್ತೆ ಅಂದ್ರೆ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಕೂಡ ನೀರ್ ಆಲ್ಟರ್ನೇಟಿವ್ ಹಾಕ್ಬಿಟ್ಟು ಅದನ್ನ ಯೂಸ್ ಮಾಡ್ಬೋದು. ಅಕಸ್ಮಾತ್ ನಮಗ್ ಬೇಡ ಅದೇ ಪ್ಯೂರ್ಲಿ ಅದ್ರದ್ದೇ ಬಾಳೆ ಗಿಡದ್ದೇ ನೀರ್ ಬೇಕು ಅಂದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಆ ಬಾಳೆ ಗಿಡದ್ದು ಒಳಗಡೆದ ಏನು ನಾವು ಸ್ಮೂತ್ ಆಗಿರುತ್ತಲ್ಲ, ತುಂಬಾ ಪರ್ಪಿ ತರ ಇರುತ್ತಲ್ವಾ, ಅದನ್ನ ಕೂಡ ಪಲ್ಯ ಮಾಡ್ಕೊಂಡು ಕೂಡ ತಿಂತಾರೆ ಮೇಡಮ್. ಬಾಳೆ ದಿಂಡಿನ ಪಲ್ಯ ಸ್ವಲ್ಪ ತಿನ್ಲಿಕ್ಕೆ ಅಷ್ಟು ರುಚಿಕರವಾಗಿರಲ್ಲ, ಬಟ್ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೇದು. ಆಮೇಲೆ ಆ ಏನು ಬಿಳಿದಿರುತ್ತಲ್ಲ ಅದು ಕಾಂಡ ಟೈಪ್ ಒಳಗಡೆದು ಪಪ್ಪು ಅಂತ ಏನ್ ಹೇಳ್ತೀವಿ, ಅದನ್ನ ನೀವು ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬಹುದು ಮೇಡಮ್. ಅದ್ಭುತವಾಗಿರುತ್ತೆ, ಸ್ವಲ್ಪ ವಗರ್ ಆಗಿರುತ್ತೆ, ಬಟ್ ನಿಮ್ ಕಿಡ್ನಿ ಸ್ಟೋನಿಗೆ ಅದ್ ನಿಜಕ್ಕೂ ರಾಮಬಾಣ ಮೇಡಮ್. ಅದನ್ನ ಎಲ್ಲರೂ ಹೇಳ್ತಾರೆ, ಅದನ್ನ ಟ್ರೈ ಮಾಡಿಲ್ರಿ ಸರ್ ನಾನು. ಆಮೇಲೆ ಇನ್ನೊಂದು 2-3 ತುಂಬಾ ಸಿಂಪಲ್ ಆಗಿರುತ್ತೆ, ಪಚ್ಚ ಕರ್ಪೂರ ಅಂತ ಸಿಗುತ್ತೆ ಮೇಡಮ್. ಪಚ್ಚ ಕರ್ಪೂರ ಸಿಗುತ್ತೆ. ನೀವು ಹಣ್ಣಾಗಿರ್ತಕ್ಕಂಥ ಚಿಕ್ಕೆ ಬಾಳೆಹಣ್ಣು, ತುಂಬಾ ಹಣ್ಣಾಗಿರ್ಬೇಕು, ಮಾಗಿರ್ಬೇಕು, ತಿನ್ನೋಕೆ ರುಚಿಕರ ಆಗಿರ್ತಕ್ಕಂಥ ಬಾಳೆಹಣ್ಣಲ್ಲಿ ಆ ಪಚ್ಚ ಕರ್ಪೂರದ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಒಂದು 2-3 ಪೀಸ್ಗಳನ್ನ ನೀವು ಬಾಳೆಹಣ್ಣಲ್ಲಿ ಸೇರಿಸ್ಕೋಬೇಕು. ಮೊದಲು ಸಿಪ್ಪೆ ತೆಗೆದು ಬಿಡ್ತೀರಿ ಬಾಳೆಹಣ್ಣಿಂದು. ಬಾಳೆಹಣ್ಣು ಅಂದ್ರೆ ಸ್ವಲ್ಪ ಗಟ್ಟಿಯಾಗಿರ್ಲಿ, ತುಂಬಾ ಕಾಯಿ ಅಂದ್ರೆ ನಿಮಗೆ ತಿನ್ನೋದು ಕಷ್ಟ ಆಗುತ್ತೆ. ತುಂಬಾ ಹಣ್ಣಾಗಿದ್ರೆ ತುಂಬಾ ಒಳ್ಳೇದು. ಆ ಕರ್ಪೂರಗಳು ನೀವು ಸಿಕ್ಸ್ದಾಗ ಅದು ಕ್ಲೀನಾಗಿ ಮಧ್ಯಕ್ಕೆ ಹೋಗುತ್ತೆ. ಆ ಕರ್ಪೂರ ಸಮೇತ ಪಚ್ಚ ಕರ್ಪೂರ ಆಗಿರ್ಬೇಕು. ನಾರ್ಮಲ್ ಈಗ ನಾವು ದೀಪಕ್ ಯೂಸ್ ಮಾಡ್ತೀವಲ್ಲ ಆ ಕರ್ಪೂರ ಬೇಡ. ನಿಮಗೆ ಪ್ಯೂರ್ ಪಚ್ಚ ಕರ್ಪೂರ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ, ಅದು ಸಿಗುತ್ತೆ, ಸಣ್ಣ ಸಣ್ಣ ಬಿಲ್ಲೆಗಳು ಸಿಗುತ್ತೆ. ಆ ಕರ್ಪೂರವನ್ನ ಬಾಳೆಹಣ್ಣಲ್ಲಿ ಸಿಗಿಸ್ಕೊಂಡು ನೀವು ಬಾಳೆಹಣ್ಣಿನ ಸಮೇತ ಕರ್ಪೂರವನ್ನ ಜಗದು ತಿನ್ನಬೇಕು. ಆ ಕರ್ಪೂರ ಪುಡಿಯಾಗಿ ಹೋಗ್ಬೇಕಲ್ವಾ, ಬರೀ ಬಾಯಲ್ಲಿ ಕರ್ಪೂರ ತಿನ್ನೋಕೆ ತುಂಬಾ ಕಷ್ಟ ಆಗತ್ತೆ. ನೀವು ಅದನ್ನ ತಿನ್ ನೋಡಿ ಮೇಡಮ್, 3 ದಿವಸ ಆದ್ಮೇಲೆ ನೀವೇ ನನಗೆ ಕಾಲ್ ಮಾಡಿ ಹೇಳ್ತೀರಿ. ಸೊ ನಿಮ್ಮ ಕಿಡ್ನಿ ಸಮಸ್ಯೆ ಮೊದಲು ನೀವು ಒಂದ್ಸರಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ, ಕಿಡ್ನಿಲಿ ಎಷ್ಟು MM ಸ್ಟೋನ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಬಾಳೆಹಣ್ಣು ಪಚ್ಚ ಕರ್ಪೂರ ತಿನ್ನಿ, ಅಥವಾ ನಾನು ಹೇಳಿದ್ನಲ್ಲ ಬಾಳೆ ದಿಂಡಿಂದು ಅದನ್ನ ಮಾಡಿ ನೋಡಿ. ಅದನ್ನ ಮಾಡಿ ನೋಡಿ ನೀವೇ ಹೇಳ್ತೀರಿ. ಮಿನಿಮಮ್ ಒಂದು 3 days ಇಂದ 1 ವಾರ ಆದ್ರೆ ಸಾಕು ಮೇಡಮ್. ಖಂಡಿತವಾಗ್ಲೂ ನಿಮಗೆ ಆಶ್ಚರ್ಯ ಆಗುತ್ತೆ. ನೀವು ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿದಾಗ ನಿಮ್ಮ ಕಿಡ್ನಿಲಿ ಯಾವುದೇ ರೀತಿ ಸ್ಟೋನ್ ಇಲ್ಲ ಅಂತಕ್ಕಂಥ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಬರುತ್ತೆ. ಇದನ್ನ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ನಿಮಗೆ. ಥ್ಯಾಂಕ್ಸ್ ಸರ್. ಇನ್ನು ಜನವರಿ ತಿಂಗಳದಾಗ ಆಪರೇಷನ್ ಮಾಡ್ಸೇನ್ರಿ. ಓಕೆ ಫೈನ್. ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ರಿ ಅಂತ ಹೇಳ್ಯಾರಿ ಇನ್ನೊಂದ್ಸಲ. ಓಕೆ ನೀವು ಒಮ್ಮೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಅನಂತರ ಈ ರೆಮಿಡಿನ್ ಮಾಡಿ ಮೇಡಮ್. ಅದಾದ್ಮೇಲೆ ಮತ್ತೆ 1 ವಾರ ಅಥವಾ 10 ದಿವಸ ಬಿಟ್ಟು ಇನ್ನೊಮ್ಮೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಒಂದು ಕಿಡ್ನಿಲಿ ಯಾವುದೇ ರೀತಿ ಸ್ಟೋನ್ ಇರೋದಕ್ಕೆ ಚಾನ್ಸೇ ಇಲ್ಲ. ಅದ್ರ ಜೊತೆ ನೀವು ಇನ್ನೊಂದು ಕೇರ್ಫುಲ್ ಆಗಿರ್ಬೇಕಾಗಿದ್ದು ಏನು ಅಂದ್ರೆ, ಪ್ರತಿನಿತ್ಯ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀರು ಕುಡಿಬೇಕು. ಸಾಧ್ಯವಾದಷ್ಟು ಬೋರ್ ನೀರನ್ನ ಅವಾಯ್ಡ್ ಮಾಡಿ ಕುಡಿಲಿಕ್ಕೆ. ಯಾಕೆಂದ್ರೆ ಬೋರ್ ನೀರಲ್ಲಿ ಇವಾಗ ಯಥೇಚ್ಛವಾಗಿ ನಮ್ಗೆ ಒಂದು ಏನು ಇದು ಇರುತ್ತಲ್ವಾ, ಅದರಿಂದ ಕೂಡ ಸ್ಟೋನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ನೀರನ್ನ ಇನ್ ಕೇಸ್ ನೀವು ಬೋರ್ ನೀರೇ ಕುಡಿತೀರಿ ಅಂದ್ರೆ ಕಾಯಿಸಿ ಆರಿಸಿರ್ತಕ್ಕಂಥ ಬೋರ್ ನೀರು ಕುಡೀರಿ. ವಾರಕ್ಕೆ ಒಮ್ಮೆ ಆದ್ರೂ ಒಂದು ಎಳ್ನೀರನ್ನ ಕುಡಿಯೋದಕ್ಕೆ ಪ್ರಯತ್ನ ಮಾಡಿ. ಇದಿಷ್ಟು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಲೈಫಲ್ಲಿ ಮತ್ತೆ ಕಿಡ್ನಿ ಸ್ಟೋನ್ ಅಂತಕ್ಕಂಥದ್ದು ಬರೋದೇ ಇಲ್ಲ ಮೇಡಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ನಾವು ನೀಡಿರ್ತಕ್ಕಂಥ ಹೆಲ್ತ್ ಟಿಪ್ ನಿಮ್ಗೆ ಯೂಸ್ ಆಗಿದೆ ಅಂತ ಅನ್ಕೊಳ್ತೀವಿ. ಇವತ್ತು ಕಾರ್ಯಕ್ರಮದ ಕೊನೆಯಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ, ನಾನು ನಿನ್ನೆನೆ ಹೇಳಿರೋ ಹಾಗೆ, ಇವತ್ತಿನ ದಿನಮಾನಗಳಲ್ಲಿ ತುಂಬಾ ಜನ ಸೀನಿಯರ್ ಪೇಷಂಟ್ಸ್, ಏಜ್ ಆಗಿರೋ ಇಂಥವ್ರಿಗೆ ಅಪ್ಪ ಅಮ್ಮ ಇರ್ಬೋದು, ಅಜ್ಜ ಅಜ್ಜಿ, ಅವರೆಲ್ಲ ಏನು ವಸ್ತುಗಳನ್ನ ಎಲ್ಲಿಟ್ಟಿರ್ತೀವಿ ಅಂತ ಮರ್ತೋಗ್ಬಿಡ್ತಾರೆ. ಅದು ನ್ಯೂಸ್ ಪೇಪರ್ ಆಗಿರ್ಬೋದು, ಸ್ಪೆಕ್ಟ್ ಆಗಿರ್ಬೋದು, ಟಿವಿ ರಿಮೋಟ್ ಆಗಿರ್ಬೋದು, ಅಥವಾ ಅವ್ರದೇ ಯಾವುದೋ ಒಂದು ಕೀ ಆಗಿರ್ಬೋದು, ಮನೇಲೆಲ್ಲ ಹುಡುಕ್ಬಿಡ್ತಾರೆ. ಇರುತ್ತೆ, ಇಲ್ಲ ಸ್ಪೆಕ್ಟ್ ತಲೆ ಮೇಲೆ ಇರುತ್ತೆ. ಸೊ ಹಾಗಾಗಿ ಅವ್ರೆಲ್ಲೋ ಒಂದ್ ಕಡೆ ಎಂಬಾರಸ್ಮೆಂಟ್ ಸಿಚುವೇಶನ್ ಫೇಸ್ ಮಾಡ್ಬೇಕಾಗತ್ತೆ. ಸೊ ಇವರಿಗೆ ಅರಳು ಮರಳು ಅಂತ ಬೇರೆಯವ್ರು ಅನ್ನೋದು, ಅಥವಾ ಮನೇಲೇ ಅವ್ರಿಗೆ ನೆನಪಿರಲ್ಲ ಅಂದಾಗ ಅವ್ರಿಗೆಲ್ಲ ಒಂದ್ ಕಡೆ ಬೇಸರ ಆಗತ್ತೆ, ಛೇ ನಾನು ಈ ಥರ ಅನ್ನಿಸ್ಕೋಬೇಕಾಯ್ತಲ್ಲ ಅಂಥೇಳಿ. ಸೊ ಹಾಗಾಗಿ ಅಂಥ ಸಿಚುವೇಶನ್ಸ್ ಇಂದ ಮುಕ್ತಿ ಕೊಡಲಿಕ್ಕೆ ಒಂದೇ ₹1 ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋ ಥರ ಇವತ್ತು ಒಂದು ಸ್ಪೆಷಲ್ ನಾನು ಬ್ರೈನ್ ಯೋಗ ಹೇಳ್ಕೊಡ್ತಾ ಇದ್ದೀನಿ ಇವತ್ತು ಅವರೆಲ್ಲರಿಗೂ ಕೂಡ. ಸೊ ಅವರೆಲ್ಲ ಕಾಯ್ತಾ ಇರಿ. ಬನ್ನಿ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನು ನೋಡ್ಕೊಂಡ್ಬರೋಣ. ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಕಾಲ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಶುಭ ದಿನ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಒಂದು ಕಾಲ್ ರೆಡಿ ಇದೆ, ಯಾವ್ದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ವಿನಯ್ ಜಿ, ಹೇಗಿದ್ದೀರಿ? ಸೂಪರ್ ಸರ್. ತಿಂಡಿ ಆಯ್ತಾ ವಿನಯ್ ಜಿ? ಒಂದ್ ನಿಮಿಷ. ಓಕೆ, ತಿಂಡಿ ಆಗಿಲ್ಲ ಸರ್. ಓಕೆ ವಿನಯ್ ಜಿ, ಅಂತ ಉಪವಾಸ ಮಾಡ್ತಾ ಇದ್ರೆ ಹೇಗೆ? ಇಲ್ಲ ಸರ್, ಉಪವಾಸ ಮಾಡಲ್ಲ. ಓಕೆ ವಿನಯ್ ಜಿ, ನಿನ್ನೆ ಒಂದು ಒಗಟಿಗೆ ಕೇಳಿದ್ರಿ, ಆ ಒಗಟಿಗೆ ಉತ್ತರ ಗೊತ್ತಾಗ್ಲಿಲ್ಲ ನಮ್ಗೆ, ನೀವೇ ಹೇಳ್ಬೇಕು ದಯವಿಟ್ಟು. ಸರ್, ಗಿಳಿ
ಸರ್ ಮೊದಲು ಒಗಟು ಒಂದ್ಸರಿ ಹೇಳ್ಬಿಡಿ ಸರ್. ನಿಮಿಷ ಸರ್ ಬರ್ಕೊಂಡಿದ್ದೆ. ಹ್ಮ್ ಎಲೆ ಇಲ್ಲ, ಸುಣ್ಣ ಇಲ್ಲ, ಹ್ಮ್ ಬಣ್ಣವಿಲ್ಲ, ತುಡಿ ಕೆಂಪಾಗಿದೆ, ಮಳೆ ಇಲ್ಲ, ಬೆಳೆ ಇಲ್ಲ, ಹೋ ಹಸಿರಾಗಿ ಡ್ಯಾಶ್. ಸೂಪರ್ ಸೂಪರ್ ಸೂಪರ್, ಕರೆಕ್ಟ್ ಬಿಡಿ. ಗಿಳಿ. ಖಂಡಿತ ಸೂಪರ್ ಸರ್. ಸರ್ ಇನ್ನೊಂದು ನೀವು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್ ಕೇಳಿ. ಆಪ್ಷನ್ ಇದೆ, ಹೇಳಿ ಸರ್ ಹೇಳಿ. ಸಂಸ್ಕೃತ. ಸರ್ ವಿನಯ್ ಸರ್, ಹಾ? ನೀವೇನೇ ಪ್ರಶ್ನೆ ಕೇಳಿದ್ರೆ ನಮ್ಗೆ ಆಪ್ಷನ್ ಕೊಟ್ಬಿಟ್ಟೆ ಕೇಳಿ ಸರ್, ಇಲ್ಲ ಉತ್ತರ ಹೌದಾ ಸರ್? ಓಕೆ ಸರ್. ಕನ್ನಡ, ದೇವನಗರಿ, ತೆಲುಗು, ಹಳೆಗನ್ನಡ. ಕ್ವಶನ್ ಕೇಳ ಸರ್. ಓಕೆ. ಸಂಸ್ಕೃತ ಸಾಹಿತ್ಯವಿರುವ ಲಿಪಿ ಯಾವುದು? ಕನ್ನಡ, ಹಾ. ದೇವನಗರಿ, ತೆಲುಗು, ಹಳೆಗನ್ನಡ. ಹಳೆಗನ್ನಡ ಅಲ್ವಾ ಸರ್? ಅಲ್ಲ ಸರ್, ಹತ್ತಿರ. ದೇವನಗರಿ. ಎಸ್ ಸರ್, ಕರೆಕ್ಟ್ ಸರ್. ಓಕೆ ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್. ಯಾವ್ದಾರು ಒಗಟಿದ್ರೆ ಹೇಳಿ ಸರ್. ಒಗಟು ಇಲ್ಲ ಸರ್, ಬರ್ಕೊಂಡಿಲ್ಲ. ಓಕೆ ಬರ್ಕೊಂಡು ಹೇಳಿ ಸರ್, ನೀವು ಒಳ್ಳೊಳ್ಳೆ ಆಯ್ತು ಸರ್, ಆಯ್ತು ಒಗಟು ಸರ್. ಮಾಡ್ತಾ ಇರ್ತೀರಿ. ಓಕೆ ಸರ್, ಈಗ ಬರ್ಕೊಂಡು ನಿಮಗೆ ಕಾಲ್ ಮಾಡ್ತೀನಿ ಸರ್ ಮತ್ತೆ. ಖಂಡಿತ ಸರ್. ಥ್ಯಾಂಕ್ ಯು ಸೊ Okay, ಮಚ್ sir. ಸರ್. ಯಾಕೆ Okay, ಶುಭಾಶಯ thank you, sir. ತಿಳಿಸ್ಲಿಕ್ಕಿದೆಯಾ ಸರ್? ಇಲ್ಲ ಸರ್, ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್ ಕಾಲ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ತುಂಬ ಒಳ್ಳೆ ಒಂದು ಕ್ವಶನ್ಸನ್ನು ಕೇಳಿ ನಮಗೂ ಕೂಡ ಒಂದು ತಲೆಯಲ್ಲಿ ಹುಳ ಬಿಟ್ಟರು. ಹಳೆಗನ್ನಡದ ಲಿಪಿ ಯಾವುದು ಅಂತ ಹೇಳಿ, ಅದು ದೇವನಗರಿ ಲಿಪಿ. ನಿಜಕ್ಕೂ ಕೂಡ ಒಂದು ಥ್ಯಾಂಕ್ಸ್ ಹೇಳಬೇಕು ವಿನೇಜ್ಗೆ. ಬಿಕಾಸ್ ಈ ಥರ ಒಂದು ಇನ್ಫಾರ್ಮೇಷನ್ಸ್ ಶೇರ್ ಆದಾಗ 4 ಜನರಿಗೆ ಆ ಮಾಹಿತಿ ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಮತ್ತೊಮ್ಮೆ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಇನ್ನೊಂದು ಕಾಲ್ ಬರ್ತಾ ಇದೆ, ಯಾವುದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಯಾರಿದು? ಸರ್ ಚನ್ನಗಿರಿಯಿಂದ ಭಾಗ್ಯ ಅಂತ. ಭಾಗ್ಯ ಮೇಡಮ್, ನಾನು ಯಾವುದೋ ಪುಟ್ಟ ಹುಡುಗಿ ಮಾತಾಡ್ತಿದ್ದೆ ಅಂತ ಅನ್ಕೊಂಡ್ಬಿಟ್ಟೆ. ಇಲ್ಲ ಸರ್, ನಾವು ಹೌಸ್ ವೈಫ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ತಿಂಡಿ ಆಯ್ತಾ ಭಾಗ್ಯ ಮೇಡಮ್? ಹಾ ಸರ್, ನಿಮ್ದು? ಇಲ್ಲ ಮೇಡಮ್, ಇವತ್ತು ಅಂಗಹಾರಕ ಸಂಕಷ್ಟ ಚತುರ್ದಶಿ ಅಂತೆ. ಹಾಗಾಗಿ ನಾನು ಸಂಪೂರ್ಣ ಉಪವಾಸ ಮಾಡ್ಬಿಟ್ಟು ಗಣಪತಿನ ಕೆಳಗೆ ಕರ್ಕೊಂಬಂದ್ಬಿಡೋಣ ಅಂತ ತೀರ್ಮಾನ ಮಾಡಿದೀನಿ. ಗಣಪತಿ ಕರಿಯೋದಿರ್ಲಿ, ಫಸ್ಟ್ ಮಳೆ ಕರೆಸಿ ಸರ್. ಅದನ್ನೇ ಮೇಡಮ್, ಗಣಪತಿ ಬಂದ್ಬಿಟ್ರೆ ಮಳೆ ಬಂದ್ಬಿಡುತ್ತಲ್ಲ ಜೊತೆಗೆ. ಯಾಕಂದ್ರೆ ಗಣಪತಿ ನೀವು ನೀರಿಗೆ ಹಾಕ್ಬೇಕು ಅಂದ್ರೆ ಮತ್ತೆ ನೀರು ಬೇಕೇ ಬೇಕಲ್ಲ. ಮಳೆ ಬರ್ಬೇಕು ಫಸ್ಟ್ ರೈತರಿಗೆ. ಮೇಡಮ್ ನಿನ್ನೆ ಒಂದ್ ಸ್ವಲ್ಪ ಬಂದಿದೆ ಮೇಡಮ್, ನಿನ್ನೆ ಹವಾಮಾನ ಇಲಾಖೆ ನಾ ಹೇಳಿದ್ದೆ ಬಂದೇ ಬರುತ್ತೆ ಅಂತ. ನೀವ್ ಹೇಳಿರೋದಕ್ಕೆ ಬಂದಿರಿದ್ಯಾ? ಹಾಗಂತಲ್ಲ, ಹವಾಮಾನ ಇಲಾಖೆ ನಂಗೆ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ರು ಮಳೆ ಬರುತ್ತೆ ಅಂತ. ಇನ್ನ 3 ದಿವಸ ತುಂಬಾ ಒಳ್ಳೆ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ. ಐ ಹೋಪ್ ಅಂಡ್ ಐ ಪ್ರೇ ಸ್ವಲ್ಪ ಮಳೆ ಬರ್ಲಿ ಅಂತ. ಬರ್ಬೇಕು ಸರ್, ರೈತರಿಗೆ ತುಂಬಾ ಕಷ್ಟ ಆಗುತ್ತೆ ಇಲ್ಲ ಅಂದ್ರೆ. ಎಸ್ ಮ್ಯಾಮ್, ನಿಜವಾಗ್ಲು. ಯಾಕಂದ್ರೆ ರೈತರು ಇಲ್ಲ ಅಂದ್ರೆ ನಮ್ ಜೀವನನೇ ಇಲ್ಲ ಅಲ್ಲ ಮೇಡಮ್. ರೈತರೇ ದೇಶದ ಬೆನ್ನೆಲುಬಲ್ಲ ಸರ್. ಖಂಡಿತ ಮೇಡಮ್, ಅವ್ರು ಇಲ್ಲ ಅಂದ್ರೆ ನಮ್ಮ ಹತ್ರ ಕೋಟಿ ದುಡ್ಡಿದ್ರು ನೋಟ್ ತಿನ್ನಕ್ ಆಗಲ್ಲ ಮೇಡಮ್. ಬೇಕೇ ಬೇಕು ರೈತರಿಗೆ, ಮಳೆ ಬೇಕು, ಅವ್ರು ಬೆಳೆ ಬೆಳಿಬೇಕು, ಅದನ್ನೇ ನಾವು ಅಲ್ಟಿಮೇಟ್ಲಿ ತಿನ್ಬೇಕು. ಹೌದು ಸರ್. ಎಸ್ ಮ್ಯಾಮ್. ನಿಮ್ಮೂರ್ ಕಡೆ ಎಲ್ಲ ಅಡಿಕೆ ಜಾಸ್ತಿನ ಅಥವಾ ಬೇರೆ ಏನಾದ್ರು ಹಾಕಿದ್ರೆ ಮೇಡಮ್? ಇಲ್ಲ ಸರ್, ಅಡಿಕೆ ನಾಡು ಸರ್ ಚನ್ನಗಿರಿ. ಹೌದು ಖಂಡಿತ. ಹಂಗಾಗಿ ಅಡಿಕೆನೆ ತುಂಬಾ ಸೂಪರ್. ಎಲ್ಲ ಅಡಿಕೆನೆ ಬೆಳೆಯೋದು ಜಾಸ್ತಿ ಇಲ್ಲಿ. ಓಕೆ ಮಿಶ್ರ ಬೆಳೆಗಳನ್ನು ಬೆಳಿತಾರೆ, ಅಡಿಕೆ ಜೊತೆ ಎಲ್ಲ ತರದ ಬೆಳೆನೂ ಬೆಳಿತಾರೆ. ಓಕೆ ಸೂಪರ್ ಮ್ಯಾಮ್. ನಮ್ಮ ವೀಕ್ಷಕರಿಗೋಸ್ಕರ ಇವತ್ತು ಯಾವ ಹಾಡ ಹೇಳ್ತಾ ಇದ್ರಿ? ಸರ್ ನಮ್ ಫ್ರೆಂಡ್ ಇಬ್ರದ್ದು ಬರ್ಡೇ ಇದೆ ಇವತ್ತು. ಓ ಸೂಪರ್. ಯಾರ್ಯಾರು ಮೇಡಮ್? ಇಬ್ರದ್ದು ಒಟ್ಟೊಟ್ಟಿಗೆನಾ? ಜಯಂತಿ ಅಂತ ಮತ್ತೆ ಗಾಯತ್ರಿ ಅಂತ, ನಮ್ಮ ಅಕ್ಕ ಮಗಳು ಕೋಮಲ ಅಂತ, ಮೂವರದು ಬರ್ಡೇ ಇದೆ. ಸೊ ವಿಶ್ ಮಾಡ್ಬೇಕಿತ್ತು. ಕೋಮಲ, ಗಾಯತ್ರಿ ಮೇಡಮ್ ಎಲ್ರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಬ್ಬೊಬ್ಬರಿಗೆ ವಿಶ್ ಮಾಡ್ಕೊಂಡ್ಬಿಡ್ತೀನಿ ಸರ್. ಎಸ್ ನೀವು ಒಂದ್ಸರಿ ವಿಶ್ ಮಾಡಿ. ಜಯಂತಿ ಅಂತ ನನ್ ಚೈಲ್ಡ್ಹುಡ್ ಫ್ರೆಂಡ್. ಸೂಪರ್. ತುಂಬಾ ವರ್ಷದ ಗೆಳತನ ನಮ್ದು. ಮಿಡ್ಲ್ ಸ್ಕೂಲ್ ಇಂದ ಇಲ್ಲಿವರೆಗೂ ನಾವು ಫ್ರೆಂಡ್ಶಿಪ್ ಅಲ್ಲೇ ಇದೀವಿ. ಅವಳಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಬಾಲ್ಯದ ಗೆಳತಿ, ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರಿ ಜಯಂತಿ. ಗಾಯತ್ರಿ ಅಂತ ನಮ್ಲೆ ಅಕ್ಕಪಕ್ಕದ ಮನೆಯವರು ನಾವು. ಅವಳದು ಬರ್ಡೇ ಇದೆ. ಅವಳದು ನಮ್ದು ಕೂಡ 11 ವರ್ಷದ ಫ್ರೆಂಡ್ಶಿಪ್. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಗಾಯತ್ರಿ. ನಿನ್ ಕನ್ಸೆಲ್ಲ ಆದಷ್ಟು ಬೇಗ ನೆರವೇರ್ಲಿ. ಗೌರ್ಮೆಂಟ್ ಜಾಬಿಗೆ ಅಪೇಕ್ಷೆ ಪಡ್ತಿದ್ದಾಳ ಅವಳು, ಆದಷ್ಟು ಬೇಗ ಅವಳಿಗೆ ಗೌರ್ಮೆಂಟ್ ಜಾಬ್ ಆಗ್ಲಿ. ಕೋಮಲ ಅಂತ ನಮ್ಮ ಅಕ್ಕ ಮಗಳು. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಕಂದ, ಯಾವಾಗ್ಲೂ ಚೆನ್ನಾಗಿರು. ಎಷ್ಟು ವರ್ಷ ಮೇಡಮ್ ಆ ಮಗುಗೆ? ಅವಳು ಈಗ 3ನೇ ಕ್ಲಾಸ್ ಸರ್. 3ನೇ ಕ್ಲಾಸ್. ಸೂಪರ್, ಚೆನ್ನಾಗಿ ಓದ್ಲಿ. ಹಾಗೇನೆ ನಿಮ್ಮಿಬ್ಬರ ಸ್ನೇಹ ಗಾಯತ್ರಿ ಮತ್ತು ಜಯಂತಿ, ನಿಮ್ಮ ಇಬ್ಬರ ಸ್ನೇಹ ಕೊನೆವರೆಗೂ ಹೀಗೆ ಇರ್ಲಿ ಮೇಡಮ್. ಯಾಕಂದ್ರೆ ಚೈಲ್ಡ್ಹುಡ್ ಫ್ರೆಂಡ್ಸ್ ನ ನೀವು ಇಲ್ಲಿವರೆಗೂ ಉಳಿಸ್ಕೊಂಡ್ ಬಂದಿರೋದೇ ತುಂಬಾ ದೊಡ್ಡ ಮಾತು. ಯಾಕಂದ್ರೆ ಮಿಡ್ಲ್ ಸ್ಕೂಲ್ ಇಂದಾನು ನಾವು ಜೊತೆಗೆ ಓದಿದ್ದು. ಅಂದ್ರೆ 7th ತನ ಮಾತ್ರ ಜೊತೆಗೆ ಓದಿದ್ವಿ. ಬಟ್ ಬೇರೆ ಕಡೆ ಹೋದ್ರು ನಮ್ ಫ್ರೆಂಡ್ಶಿಪ್ ಮಾತ್ರ ಎಂಡ್ ಆಗಿಲ್ಲ. ಈ ಕ್ಷಣದವರೆಗೂ ತುಂಬಾ ಚೆನ್ನಾಗಿದ್ದೀವಿ. ಓ ಎಕ್ಸಲೆಂಟ್ ಮೇಡಮ್. ಒಂದು ಪ್ರಶ್ನೆ ಕೇಳ್ಬೇಕು ಮೇಡಮ್. ಇವಾಗ ಇಷ್ಟೊಂದು ಮೊಬೈಲ್ ಇದೆ, ಇಷ್ಟೊಂದು ಟೆಕ್ನಾಲಜಿ ಇದ್ರೂ ಕೂಡ ಜನ ಟಚ್ ಅಲ್ಲಿ ಇರಲ್ಲ, ಕಾಂಟ್ಯಾಕ್ಟ್ ಬಿಟ್ಬಿಡ್ತಾರೆ. ಅವಾಗೆಲ್ಲ ಮೊಬೈಲೇ ಇರಲಿಲ್ಲ. ಸೊ ಅದು 7ನೇ ಕ್ಲಾಸ್ ನೀವು ದೂರ ಹೋದ್ಮೇಲೂ ಕೂಡ ಹೆಂಗೆ ಒಂದು ಗೆಳತನ ಕಂಟಿನ್ಯೂ ಆಯ್ತು? ಈಗ ಅಂದ್ರೆ ಮೊಬೈಲ್ ಅಲ್ಲಿ ಬೆಸ್ಟ್ ಇರೋ ಬಂದ ಅದು.
ಅವಾಗ ಅಂದ್ರೆ ಅವಾಗಿನ ಫ್ರೆಂಡ್ಶಿಪ್ ಅಂತ ಅಂದ್ರೆ ಮನ್ಸಿಂದ ಮನ್ಸಿಗೆ ಬಂದು ಸೆಳ್ದಿರೋ ಸೇತು ಬಂದಲ್ವಾ, ಆ ಸೇತುವೆನ ಯಾವತ್ತು ನಿರ್ಮಾಣ ಮಾಡಿದೀವಿ, ಅದನ್ನ ಅಳಿಸೋದಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿದೆ ಬೇಸ್ಮೆಂಟ್. ನಿಜ ನಿಜ. ಅದೇ ಮೇಡಮ್, ಅದು ಹೆಂಗೆ ಟಚ್ ಅಲ್ಲಿ ಹೆಂಗಿರ್ತಿದ್ರಿ ಅಂತ ನಾನು ಕೇಳ್ತಾ ಇದ್ದೀನಿ. ಅಂದ್ರೆ ಇದ್ದೂರಲ್ವಾ ಸರ್, ಒಂದೇ ಊರಾಗಿರೋದ್ರಿಂದ ಚೆನ್ನಾಗಿರ್ತಿದ್ವಿ. ಅವ್ಳು ಬೇರೆ ಕಡೆ ಓದ್ತಿದ್ಲು, ಅಂದ್ರೂ ಅವ್ಳು ಬರ್ತಿದ್ಲು. ಶನಿವಾರ ಭಾನುವಾರ ಬಂದಾಗ ನಾವೇ ಅವ್ರ ಮನೆಗೆ ಹೋಗ್ತಿದ್ವಿ, ಇಲ್ಲ ಅವಳೇ ನಮ್ಮ ಮನೆಗ್ ಬರೋಳು. ಸೂಪರ್. ನಮ್ಮ ಮನೆ ಹಿಂದೆಗಡೆ ಸ್ವಲ್ಪ ಜಾಗ ಇತ್ತು, ಹುಣಸೆ ಮರ ಅದೆಲ್ಲ ತುಂಬಾ ಇದಾವು. ಓಕೆ. ಅಲ್ಲೆಲ್ಲ ಹೋಗಿ ಆಟ ಆಡೋದು, ಅಲ್ಲಿರೋ ಹಣ್ಣುಗಳೆಲ್ಲ ತಗೊಂಡ್ಬರೋದು, ಹುಣಸೆಕಾಯಿ ತಿನ್ನೋದು, ತುಂಬಾ ಮೆಮೊರೀಸ್ ಇದೆ ಸರ್ ನಂದು ಅವಳ್ದು. ಚೆನ್ನಾಗ್ ಆಟ ಆಡ್ತಿದ್ವಿ, ಹುಣಸೆ ಮರದಲ್ಲಿ ಹೋಗಿ ಜೋಕಾಲಿ ಆಡ್ತಿದ್ವಿ. ಶನಿವಾರ ಭಾನುವಾರ ಬಂತಂದ್ರೆ ಫುಲ್ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ನಾವೇ ಅವ್ರ ಮನೆಗ್ ಹೋಗ್ತಿದ್ವಿ, ಅವ್ಳು ನಮ್ ಮನೆಗ್ ಬರೋಳು. ತುಂಬಾ ಚೆನ್ನಾಗ್ ಆಡ್ತಿದ್ವಿ. ಬೇರೆ ಕಡೆ ಓದಿದ್ರು ಕೂಡ ಶನಿವಾರ ಭಾನುವಾರ ರಜೆ ಹಾಲಿಡೇಸ್ ಅಲ್ಲೆಲ್ಲ ಬರೋಳು. ಓಕೆ ಓಕೆ. ಅವ್ರದ್ದು ಇವಾಗ ಮದುವೆ ಆಗಿದೆಯಾ ಮೇಡಮ್? ಸರ್ ಮದ್ವೆ ಆಗಿದೆ, ಅವಳು ತುಮಕೂರಲ್ಲಿದ್ದಾಳೆ. ಊರಿಗೆ ಹೋದಾಗ ನಾನು ನಮ್ಮಮ್ಮರ ಮನೆಗೆ ಹೋದಾಗ, ಅವಳು ಅವ್ರ ಅಮ್ಮ ಮನೆಗೆ ಬಂದಾಗ ನಾವಿಬ್ರು ಅಲ್ಲಿ ಮೀಟ್ ಆಗ್ತೀವಿ. ಓಕೆ. ಯಾವ್ದು ಮೇಡಮ್ ತವ್ರ ಮನೆ? ಚಿತ್ರದುರ್ಗ ಸರ್. ಚಿತ್ರದುರ್ಗ. ಓ ಸೂಪರ್. ಕೋಟೆನಾಡು. ಸರ್ ಅವ್ರಿಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡಿ. ಖಂಡಿತ ಖಂಡಿತ ಹೇಳಿ ಮೇಡಮ್, ನಾವು ಅವಾಗೇನೆ ಕೇಳಿದ್ವಿ, ನೀವು ಹೇಳಿ ಕಾಯ್ತಾ ಇದ್ದೀವಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರುಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ, ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನಿನ್ನ ಮಗು, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು, ನಗುತ್ತಾ ನಗುತ್ತಾ ಬಾಳಿ ನೀವು 100 ವರುಷ. ಥ್ಯಾಂಕ್ ಯು ಸರ್. ಸೂಪರ್ ಸೂಪರ್ ಸೂಪರ್. ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್, ನಿಮ್ ಧ್ವನಿ ತುಂಬಾ ಕ್ಯೂಟ್ ಆಗಿದೆ. ಥ್ಯಾಂಕ್ ಯು ಸರ್. ಹಾಡು ಹೇಳ್ತಿದ್ರೆ ಇದೊಂದು ಪುಟ್ಟ ಮಗು ಹಾಡು ಹೇಳ್ತಾ ಇದೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಅಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಸೂಪರ್ ಸೂಪರ್. ಅಂದ್ರೆ ಮೊದಲೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ ಸಾಂಗ್ ಅಲ್ಲಿ. ಓಕೆ. ಸಂಗೀತ ಏನಾದ್ರು ಕಲ್ತಿದ್ರಾ ಮೇಡಮ್ ಯಾವಾಗಾದ್ರೂ? ಇಲ್ಲ ಸರ್ ಕಲ್ತಿಲ್ಲ. ಆಬ್ವಿಯಸ್ಲಿ ಹಂಗೆ ಆಡ್ತಾ ಬಂದಿರೋದಷ್ಟೇ. ಓಕೆ ಓಕೆ. ಚಿಕ್ಕ ವಯಸ್ಸಿಂದಾನು ಆಡ್ತಾ ಇದ್ವಿ. ಎಸ್, ಇವಾಗೆಲ್ಲ ತುಂಬಾ ಅವಕಾಶಗಳು ಸಿಗುತ್ತೆ ಮೇಡಮ್, ಯಾಕೆಂದ್ರೆ ಫೀಮೇಲ್ ಸಿಂಗರ್ಸ್ ತುಂಬಾ ರಿಕ್ವೈರ್ಮೆಂಟ್ ಇದೆ ಕನ್ನಡ ಇಂಡಸ್ಟ್ರಿಗೆ. ಅದಕ್ಕೋಸ್ಕರನೇ ಟ್ಯಾಲೆಂಟ್ ಹಂಟ್ ಅಂತೇಳಿ ಸಾಕಷ್ಟು ಶೋಗಳನ್ನ ಮಾಡ್ತಾರೆ, ಅವ್ರಿಗೋಸ್ಕರ ಸ್ಪರ್ಧೆಗಳನ್ನ ಕೂಡ ಇಡ್ತಾ ಇದ್ದಾರೆ ಹಲವಾರು. ಸರಿಗಮಪ್ಪ ಅಲ್ಲೆಲ್ಲ ಅಟೆಂಡ್ ಮಾಡಿದ್ದೆ, ಬಟ್ ಆಗ್ಲಿಲ್ಲ ಅದೆಲ್ಲ. ಒಂದ್ 2-3 ಹತ್ರ ಇವೆಂಟ್ ಕೊಟ್ಟಿದ್ದೀನಿ ಸರ್. ಏನು ತೊಂದರೆ ಇಲ್ಲ, ಮತ್ತೆ ಆಡಿಷನ್ಸ್ ಅಟೆಂಡ್ ಮಾಡಿ ಒಂದ್ ಚಾನ್ಸ್ ಸಿಕ್ಕರೂ ಸಿಗ್ಬೋದು, ಯಾಕೆ ಬೇಡ ಅನ್ಬೇಕು? ಹಾ ಸರ್, ಸಿಗುತ್ತೆ, ಟ್ರೈ ಮಾಡ್ತಾ ಇದೀವಿ. ಸೊ ವಾಯ್ಸ್ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತಲ್ವಾ, ಅದ್ರಲ್ಲೂ ಪ್ರಾಕ್ಟೀಸ್ ಮಾಡ್ತಾ ರಾಗ. ಸುವರ್ಣ ಸೂಪರ್ ಸ್ಟಾರ್ ಅನ್ನೋ ವೇದಿಕೆಗೆ ಹೋಗಿದ್ದೆ, ಅಲ್ಲಿ ಹೋಗಿ ವಿನ್ ಆಗಿ ಬಂದೆ. ಸುವರ್ಣ ಚಾನೆಲ್ ಅಲ್ಲಿ ಬರುತ್ತೆ ಸುವರ್ಣ ಸೂಪರ್ ಸ್ಟಾರ್ ಅಂತ ಲೇಡೀಸ್ ಪ್ರೋಗ್ರಾಮ್. ಅದಕ್ಕೆ ಅಟೆಂಡ್ ಮಾಡಿದ್ದೆ, ಅದು ಬಂತು, ಟಿವಿಲೆಲ್ಲ ಬಂತು, ವಿನ್ ಆದೆ. ತುಂಬಾ ಐಟಮ್ಸ್ ಎಲ್ಲ ಕೊಟ್ರು. ಸೂಪರ್ ಸೂಪರ್ ಸೂಪರ್. ಸ್ಪೋರ್ಟಿವ್ ಆಗಿ ಅಟೆಂಡ್ ಮಾಡ್ತಾರೆ ಮೇಡಮ್. ವಿನ್ ಆಗೋದು, ವಿನ್ ಆಗದಿರೋದು, ಸೆಲೆಕ್ಟ್ ಆಗೋದು, ಸೆಲೆಕ್ಟ್ ಆಗದಿರೋದು ಸೆಕೆಂಡರಿ. ಸೋಲು ಗೆಲುವು ಅನ್ನೋದು ಮಿಕ್ಕಿದ್ದು, ಬಟ್ ಪರ್ಫಾರ್ಮೆನ್ಸ್ ಮುಖ್ಯ. ಯಾಕಂದ್ರೆ ಸ್ಟೇಜ್ ಫಿಯರ್ ಬರ್ಬೇಕು ಎಲ್ರಿಗೂ. ಸ್ಟೇಜ್ ಫಿಯರ್ ಬರ್ಬೇಕು ಅಂದ್ರೆ ಎಲ್ಲಾ ಅವಕಾಶಗಳು, ಬಂದ ಅವಕಾಶಗಳನ್ನ ತಗೋಬೇಕು. ಅವಕಾಶ ತಾನೇ ಬರುತ್ತೆ ಅಂತ ಕಾಯ್ಕೊಂತ ಕುತ್ಕೋಬಾರ್ದು, ನಾವೇ ಹುಡ್ಕೊಂಡು ಹೋಗ್ಬೇಕು. ಹಾ ಸರ್, ಬಂದಿರೋ ಅವಕಾಶಗಳನ್ನ ಎಲ್ಲದನ್ನು ನಾನು ಅಟೆಂಡ್ ಮಾಡಿದೀನಿ ಸರ್. ಸೂಪರ್ ಸೂಪರ್ ಸೂಪರ್. ನಮ್ಮ ಫ್ರೆಂಡ್ಸ್ ಎಲ್ರಿಗೂ once again ಹ್ಯಾಪಿ ಬರ್ಡೇ ಸರ್. ನಿಮಗೆ ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಮ್ಮ ಕಡೆಯಿಂದ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಕಡೆಯಿಂದ ನಿಮಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸ್ಪೆಷಲ್ ಆಗಿ. ಆಮೇಲೆ ನಾನು ಮೊನ್ನೆ ಕೂಡ ಹೇಳ್ತಾ ಇದ್ದೆ, ನನ್ನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಭಿಯಾನಕ್ಕೆ ನಿಮ್ಮ ಸಪೋರ್ಟ್ ಕೂಡ ಬೇಕು. ನನ್ನ ಪುಸ್ತಕ ಮಾರಾಟಕ್ಕಿಲ್ಲ ಅಂತ ಹೇಳಿ. ಸೊ ನೀವು ಓದಿರ್ತಕ್ಕಂಥ ಯಾವ್ದಾದ್ರು ಪುಸ್ತಕಗಳು ನಿಮ್ಮ ಹತ್ರ ಇದ್ದಿದ್ದೆ ಆದ್ರೆ ಅದನ್ನ ಯಾರು ರಿಕ್ವೈರ್ಮೆಂಟ್ ಇರೋರಿಗೆ ಒಂದು ಗಿಫ್ಟ್ ಅಂತ ಕೊಡಿ, ಅಥವಾ ಬಡ ಮಕ್ಕಳಿಗೆ ಒಂದು ಪ್ರೆಸೆಂಟ್ ಮಾಡಿ. ಅದ್ರದ್ದೊಂದು ಇದೆ ಸರ್, ನನ್ನ ಹತ್ರ ಬುಕ್ಸ್ ಕಲೆಕ್ಷನ್ ಎಲ್ಲ ತುಂಬಾ ಇದಾವೆ. ನಾನು ಓದ್ತಾ ಇರ್ತೀನಿ. ಆಮೇಲೆ ಮೊಬೈಲ್ಸ್ ಬರೋ ಜನರಲ್ ಇನ್ಫಾರ್ಮೇಶನ್ಸ್ ಅದನ್ನೆಲ್ಲ ಒಂದು ಬುಕ್ ಮಾಡಿ ಇಟ್ಟಿದ್ದೀನಿ ಸರ್. ನಾನೇ ಸ್ವತಃ ಬರ್ದು ಫುಲ್ ಒಂದು ಬುಕ್ ಅಲ್ಲಿ ಇಟ್ಕೊಂಡಿದೀನಿ. ಸೂಪರ್ ಸೂಪರ್ ಸೂಪರ್. ಬುಕ್ಸ್ ಎಲ್ಲ ಇದಾವೆ ಸರ್, ಸುಮಾರು ಒಂದು 10-15 ಬುಕ್ಸ್ ಕಲೆಕ್ಷನ್ಸ್ ಇದಾವೆ. ಪ್ರೈಸಸ್ ಬಂದಿರೋವ್ ಇದಾವೆ ನನ್ನ ಹತ್ರ. ಓಕೆ ಓಕೆ. ಅದನ್ನ ನಿಮ್ಗೆ ಬೇಕಿದ್ರೆ ಇಟ್ಕೊಳ್ಳಿ ಮೇಡಮ್. ಒಂದ್ ವೇಳೆ ನಿಮ್ಗೆ ಅದು ಅವಶ್ಯಕತೆ ಇಲ್ಲ ಅಂದ್ರೆ, ಅವಶ್ಯಕತೆ ಇರೋರಿಗೆ ಒಂದು ಗಿಫ್ಟ್ ಆಗಿ ಕೊಟ್ಬಿಟ್ಟು ಅದ್ರದ್ದೊಂದು ಸೆಲ್ಫಿನ ನಮ್ಗೆ ಕಳಿಸ್ಕೊಡಿ ಮೇಡಮ್. ಯಾಕಂದ್ರೆ ಅದ್ರ ಮೂಲಕ ನಾವು ಇನ್ನಷ್ಟು ಜನರಿಗೆ ಪ್ರೇರೇಪಣೆ ಆಗೋಣ. ಸೊ ಯಾಕಂದ್ರೆ ಈ ಒನ್ಸ್ ನಮ್ದು ಸ್ಟಡೀಸ್ ಮುಗಿತು ಅಂದ್ರೆ ಆ ಪುಸ್ತಕಗಳನ್ನೆಲ್ಲ ನಾವು ಯೂಶಲಿ ರದ್ದಿಗೆ ಹಾಕ್ಬಿಡ್ತೀವಿ. ಅದರಿಂದ 20-30 ರೂಪಾಯಿ ಬರ್ಬೋದು. ಬಟ್ ಅದೇ ಪುಸ್ತಕನ ಬೇರೆಯೊಬ್ರು ಬಡ ಮಕ್ಕಳು ತಗೋಬೇಕು ಅಂದ್ರೆ 2,000-3,000 ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ.
ಹೌದು ಸರ್. ಹಾಗಾಗಿ ಆ ಪುಸ್ತಕಗಳನ್ನ ಆ ಪುಟ್ಟ ಮಗುಗೆ ಅವಶ್ಯಕತೆ ಇರ್ತಕ್ಕಂಥ ವಿದ್ಯಾರ್ಥಿಗೆ ಗಿಫ್ಟ್ ಅಂತ ಕೊಟ್ಬಿಟ್ವಿ ಅಂದ್ರೆ ಲೈಫ್ ಲಾಂಗ್ ಆ ಹುಡುಗ ನಮ್ಮನ್ನ ನೆನ್ಸ್ಕೋತಾನೆ. ಹೌದು ಸರ್. ನಾವ್ ಇವತ್ತು ದುಡ್ಡು ಕೊಟ್ರೆ ಅದು 1 ದಿನ 2 ದಿನದಲ್ಲಿ ಹೋಗ್ಬಿಡತ್ತೆ. ಬಟ್ ನಾವ್ ಪುಸ್ತಕ ಕೊಟ್ರೆ ಅದ್ರೊಳಗ್ಲು ವಿಷಯಗಳನ್ನ ಅವ್ರ ಮೈಂಡಿಗೆ ಹಾಕೊಂಡ್ರೆ ಜೀವನ ಪೂರ್ತಿ ಅವ್ರಿಗಿರುತ್ತೆ. ಅದು ಯಾವತ್ತೂ ಕೂಡ ಅಳ್ಸಕ್ಕೆ ನಶಿಸಕ್ಕೆ ಆಗದೆ ಇರೋಂತಹ ಉಡುಗೊರೆನ ನಾವ್ ಕೊಟ್ಟಾಗ ಆಗತ್ತೆ ಸರ್. ಎಸ್ ಎಸ್. ಸೊ ಅಂತ ಒಂದು ಒಳ್ಳೆ ಅಭಿಯಾನ ನಾನು ನಡೆಸ್ತಾ ಇದ್ದೀನಿ. ಸೊ ನೀವು ಕೂಡ ಸಪೋರ್ಟ್ ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ತೀನಿ. ಸರ್, ನಿಮ್ಮ ಅಭಿಯಾನ ತುಂಬಾ ಸಕ್ಸಸ್ಫುಲಿ ಆಗ್ಲಿ. ಆಲ್ ದ ಬೆಸ್ಟ್ ಯುವರ್ ಅಭಿಯಾನ. ಥ್ಯಾಂಕ್ ಯು ಮ್ಯಾಮ್. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ಕಾಲಿಂಗ್. ನಿಮ್ಮ ದಿನ ಶುಭವಾಗಿರ್ಲಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಇನ್ನೊಮ್ಮೆ ಕೇಳ್ಕೊಳ್ತಾ ಇದೀವಿ ಮಳೆ ಚೆನ್ನಾಗಿ ಬರಲಿ ಅಂತ ಹೇಳಿ. ಆದಷ್ಟು ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಗುಡ್ ಡೇ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಒಂದು ವಿಶೇಷವಾಗಿರ್ತಕ್ಕಂಥ ಹೂವಿನ ಬಗ್ಗೆ ನಾನು ಮಾತಾಡಲಿಕ್ಕಿದೆ. ಆ ಹೂವು ನಮ್ಮ ಕರ್ನಾಟಕದ್ದಲ್ಲ, ಆದರೆ ನಮ್ಮ ಭಾರತದ್ದು. ಈ ಹೂವು 400 ವರ್ಷಗಳಿಗೊಮ್ಮೆ ಮಾತ್ರ ಬೆಳೀತಕ್ಕಂಥ ಹೂವು. ಇದು ಹೂವಿಂದ ಈಗ ಸೀಸನ್. 400 ವರ್ಷಗಳ ನಂತರ ಇದು ಭಾರತದಲ್ಲಿ ಬೆಳೀತಾ ಇದೆ. ಈ ಹೂವಿನ ಹೆಸರು ಪಗೋಡಾ ಹೂವು ಅಂಥೇಳಿ. ಈ ಪಗೋಡಾ ಹೂವು ಟಿಬೇಟ್ನಲ್ಲಿರ್ತಕ್ಕಂಥ ವಿಶಿಷ್ಟ ಮಂಗಳಕರ ಹೂವು ಅಂತೆ. ತುಂಬ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಹೂವು ಪ್ರತಿ 400 ವರ್ಷಗಳಿಗೊಮ್ಮೆ ಅರಳತ್ತಂತೆ. ಬಹುಶಃ ನಮ್ಮ ಹಿಂದಿನ ಪೀಳಿಗೆಯರು ಈ ಹೂವನ್ನ ಅರಳೋದನ್ನು ನೋಡಿದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಮಗೆ ನೋಡ್ತಕ್ಕಂಥ ಅದೃಷ್ಟ ಸಿಕ್ಕಿದೆ. ಸೊ ಅದರದೊಂದು ಬ್ಯೂಟಿಫುಲ್ ವಿಡಿಯೋನ ನಿಮಗೋಸ್ಕರ ಕಷ್ಟಪಟ್ಟು ತೆಗೆದುಕೊಂಡು ಬಂದಿದ್ದೀವಿ. ಅದು ವಿಡಿಯೋದಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ. ಸೊ ಆ ಬ್ಯೂಟಿಫುಲ್ ಪಗೋಡಾ ಹೂವನ್ನು ನೋಡಿ ಕಣ್ ತುಂಬಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನೋಡ್ತಿದ್ರಿ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ, ಯೆಲ್ಲೋಯಿಶ್ ಆಗಿದೆ. ಸುತ್ತಲೂ ಕೂಡ ಅದನ್ನು ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಅನಿಸುತ್ತೆ. ಇದನ್ನು ಟಿಬೇಟ್ನಲ್ಲಿ ಅತ್ಯಂತ ಮಂಗಳಕರ ಹೂವು ಅಂತಲೇ ಪೂಜಿಸ್ತಾರೆ, ಫೇಮಸ್ ಆಗಿದೆ. ಅದರಲ್ಲೂ ಕೂಡ 400 ವರ್ಷಗಳ ನಂತರ ಈ ಒಂದು ಹೂ ಬಿಡ್ತಾ ಇದೆ ಅಂದರೆ ನಿಜಕ್ಕೂ ಅಮೇಝಿಂಗ್. ಯಾಕೆಂದರೆ ಮುಂದಿನ ತಲೆಮಾರು ಯಾರಿಗಿದು ನೋಡ್ಲಿಕ್ಕೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾವು ತುಂಬ ಅದೃಷ್ಟವಂತರು, ಇದು ನಮ್ಗೆ ಸಿಕ್ಕಿದೆ. ಸೊ ಇದನ್ನು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ, ಎಲ್ಲರೂ ನೋಡೋ ಅಂಥ ಒಂದು ಭಾಗ್ಯ ಸಿಗಲಿ. ಕೆಲವೊಂದು ವಿಶಿಷ್ಟವಾಗಿರ್ತಕ್ಕಂಥ ಹೂಗಳು ನಮ್ಮ ಪರಿಸರದಲ್ಲಿದೆ. ಅದು ಕೂಡ ಹಲವಾರು ವರ್ಷಗಳಿಗೊಮ್ಮೆ ಮಾತ್ರ ಆ ಹೂವು ಬಿಡುತ್ತೆ. ಸೊ ಆ ಹೂವುಗಳನ್ನು ಎಲ್ಲರೂ ನೋಡ್ಲಿಕ್ಕಾಗಲ್ಲ, ಅದನ್ನು ನೋಡೋದಕ್ಕೆ ಸಿಕ್ಕೋರು ಅಂತವರೇ ಅದೃಷ್ಟವಂತರು ಅಂತ ಹೇಳ್ಬೋದು. ಈ ಮಧ್ಯೆ ಒಂದು ಕಾಲ್ ಬರ್ತಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ಯಾರಿದು? ಮಂಜುಳಾ ಸರ್. ಮಂಜುಳಾ ಮೇಡಮ್, ಹೇಳಿ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಕಾಲ್ ಮಾಡಲೇ ಇಲ್ಲ ಮೇಡಮ್ 3-4 ದಿವಸ. ಆರಾಮಿರ್ಲಿಲ್ಲ ಸರ್. ಓಕೆ, ಈಗ ಹೇಗಿದ್ದೀರಿ ಮೇಡಮ್? ಇವಾಗ ಆರಾಮಾಗಿದೆ. ಓಕೆ, ಏನಾಗಿತ್ತು ಮೇಡಮ್? ಏನಾದ್ರು ತೊಂದರೆ? ಏನ್ ತೊಂದರೆ ಏನಿಲ್ಲ ಸರ್, ಸುಮ್ಮನೆ ಸ್ವಲ್ಪ ಸುಸ್ತು. ಹೌದಾ? ಓಕೆ ಓಕೆ. ಸಡನ್ ಆಗಿ ವೆದರ್ ಚೇಂಜ್ ಆಗಿರೋದ್ರಿಂದ ಕೂಡ ಕೆಲವೊಮ್ಮೆ ಆರೋಗ್ಯ ಹದಗೆಡೋ ಪರಿಸ್ಥಿತಿ. ಊರಿಗೆ ಹೋಗಿದ್ದಲ್ಲ ಸರ್, 1-2-3 ದಿನ ಊರಿಗೆ ಹೋಗಿದ್ನಲ್ಲ. ನೀರ್ ಬದಲಾವಣೆ ಆದ್ರೆ ಅಥವಾ ವಾತಾವರಣ ಸಡನ್ ಆಗಿ ಚಳಿ ತುಂಬಾ ಜಾಸ್ತಿ ಆಗ್ಬಿಟ್ರು ಕೂಡ ಈ ರೀತಿ ಅನಾರೋಗ್ಯ ಆಗತ್ತೆ. ಫೈನ್. ಈಗ ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀರಿ? ಚೆನ್ನಾಗಿದೆ ಸರ್. ಸೂಪರ್ ಮ್ಯಾಮ್. ಸೊ ಯಾರಾದ್ರೂ ಶುಭಾಶಯ ತಿಳಿಸ್ಲಿಕ್ಕೆ ಇದೆಯಾ ಮೇಡಮ್ ಇವತ್ತು? ನಿನ್ನೆ ನಮ್ ತಂಗಿ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಇತ್ತು ಸರ್. ಬಿಲೇಟೆಡ್ ವಿಶಸ್ ಹೇಳ್ಬೇಕು. ಸವಿತಾ ಬಸವರಾಜ್ ಅಂತ ಹೇಳಿ. ಓಕೆ, ನಿಮ್ಮ ತಂಗಿ ಮತ್ತು ಅವರ ಯಜಮಾನರಿಗೆ ನಿನ್ನೆ ಏನು ವಿವಾಹ ವಾರ್ಷಿಕೋತ್ಸವನ ಆಚರಿಸ್ಕೊಂಡಿದ್ದಾರೆ, ಅವ್ರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇದೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರಿಗಾದ್ರು ಶುಭಾಶಯ ತಿಳಿಸ್ಲಿಕ್ಕೆ ಇದೆಯಾ ಮೇಡಮ್? ಇಲ್ಲ ಸರ್, ಮತ್ತೆ ಓಕೆ, ಇವತ್ತು ವಿಶೇಷವಾಗಿ ಅಂಗಾರಕ ಸಂಕಷ್ಟ ಚತುರ್ದಶಿ ಅಂತೆ ಮೇಡಮ್. ಹೌದು ಸರ್. ಏನ್ ಫಾಸ್ಟಿಂಗ್ ಮಾಡ್ತಾ ಇದ್ದೀರಾ ಅಥವಾ ಹೇಗೆ? ಇಲ್ಲ ಸರ್, ಇಲ್ಲ, ಸಂಕಷ್ಟ ಏನ್ ಮಾಡಲ್ಲ ಸರ್ ನಾವು. ಹೌದಾ? ಓಕೆ ಓಕೆ. ಸೊ ಊರಲ್ಲಿ ಮಳೆ ಆಗಿದೆಯಾ ಮೇಡಮ್? ನಿನ್ನೆ ಮಳೆ ಆಗೋ ವಾತಾವರಣ ಇತ್ತು. ನೆನ್ನೆ ಬರ್ಲಿಲ್ಲ ಸರ್, ಸುಮ್ನೆ 1-2 ಅಲ್ಲಿ ಹಂಗೆ ಬಂದು ಹೋಯ್ತು. ಇವತ್ತಿನ ಮೋಡ ಆಗಿದೆ, ನೋಡ್ಬೇಕು ಇವತ್ತೇನಾದ್ರು ಬರ್ತದೆ. ಓಕೆ, 3 ದಿವಸಗಳ ಕಾಲ ಯೆಲ್ಲೋ ಅಲರ್ಟ್ ಕೂಡ ಹೇಳಿದ್ದಾರೆ, ತುಂಬಾ ಮಳೆ ಬರುತ್ತೆ, ಗಾಳಿನೂ ಕೂಡ ತುಂಬಾ ಇದೆ ಅಂತ ಹೇಳಿದ್ದಾರೆ. ಎಸ್ ಮ್ಯಾಮ್. ಸೊ ಮತ್ತೆ ಯಾರಿಗಾದ್ರೂ ಶುಭಾಶಯ ತಿಳಿಸ್ಲಿಕ್ಕೆ ಇದೆಯಾ ಮೇಡಮ್? ಇಲ್ಲ ಸರ್, ಶುಭಾಶಯ. ಓಕೆ ಮೇಡಮ್, ನಮ್ಮ ಒಂದು ಅಭಿಯಾನ ಏನ್ ನಡೀತಾ ಇದೆ, ನನ್ನ ಪುಸ್ತಕ ಮಾರಾಟಕ್ಕಿಲ್ಲ ಅಂತ ಹೇಳಿ, ಅದಕ್ಕೆ ನೀವು ಕೂಡ ಸಪೋರ್ಟ್ ಮಾಡಿಕೊಂಡು ಒಂದು ಸೆಲ್ಫಿ ಕಳಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಸ್ ಮ್ಯಾಮ್. ಇವಾಗ ತಾನೇ ಒಂದು ಟೆಲಿಕಾಸ್ಟ್ ಮಾಡಿದ್ವಿ, ಒಂದು ಬ್ಯೂಟಿಫುಲ್ ಪಗೋಡಾ ಹೂವು ಅಂತ ಹೇಳಿ 400 ವರ್ಷಕ್ಕೊಮ್ಮೆ ಅರಳ್ತಾ ಇದೆ. ಅದು ನೋಡಿದ್ರ ಮೇಡಮ್? ಅದು ನೋಡಿದ್ವಿ ಸರ್. ಎಸ್ ಮ್ಯಾಮ್. ಸೊ ಹಿಂದೆ ಯಾರದನ್ನ ನೋಡಿದಾರೋ ಇಲ್ಲೋ ಗೊತ್ತಿಲ್ಲ, ಮುಂದೆ ಯಾರು ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮಗೆ ಅದನ್ನ ನೋಡೋ ಅವಕಾಶ ಸಿಕ್ಕಿದೆ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಹೂವು. ಎಸ್, 400 ವರ್ಷಗಳ ನಂತರ ಅರಳ್ತಾ ಇದೆ. ಎಸ್ ಮೇಡಮ್. ಸೊ ಮತ್ತೇನಾದ್ರೂ ಹಂಚ್ಕೊಳಕ್ ಇಷ್ಟಪಡ್ತೀರಾ ಮೇಡಮ್? ಎಸ್ ಮ್ಯಾಮ್, ಯಾವ್ದಾದ್ರು ಒಗಟಿದ್ರೆ ನೋಡಿ ಹೇಳಿ. ನಿನ್ನೆ ನೀವು ಒಂದು ಒಗಟಿಗೆ ಸರಿಯಾಗಿ ಉತ್ತರ ಹೇಳಿದ್ರಿ. ಸಾರಿ, ನೀವಲ್ಲ, ಇನ್ನೊಬ್ರು ಯಾರೋ ಹೇಳಿದ್ರು. ಸೊ ಇವತ್ತು ಯಾವ್ದಾದ್ರು ಒಗಟಿದ್ರೆ ನಮ್ ಜೊತೆ ಶೇರ್ ಮಾಡಿ ಮೇಡಮ್. ಹಾ ಮೇಡಮ್. ಒಗಟಂದ್ರೆ ಇದು ನೀರಿದೆ, ನದಿ ಅಲ್ಲ, 3 ಕಣ್ಣಿದೆ, ಶಿವ ಅಲ್ಲ,
ಓಕೆ. ಜಡೆ ಇದೆ, ಸನ್ಯಾಸಿ ಅಲ್ಲ. ಜುಟ್ಟಿದೆ, ಸನ್ಯಾಸಿ. ಓಕೆ, ನೀರಿದೆ, ನದಿ ಅಲ್ಲ, 3 ಕಣ್ಣಿದೆ, ಶಿವ ಅಲ್ಲ. ಜುಟ್ಟಿದೆ, ಸನ್ಯಾಸಿ ಅಲ್ಲ. ಜುಟ್ಟಿದೆ, ಸನ್ಯಾಸಿ ಅಲ್ಲ. ತೆಂಗಿನಕಾಯಿನಾ ಮೇಡಮ್? ಹೌದು ಸರ್. ಓಕೆ, ಪರವಾಗಿಲ್ಲ, ನಂದು ಒಂಚೂರು ಜನರಲ್ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಈ ಒಟ್ಟುಗಳಿಗೆ ಉತ್ತರ ಕೊಟ್ಟು ಆಗಿದ್ರೆ. ರೈಟ್ ಆನ್ಸರ್. ಎಸ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕಾಗಿ. ಸೊ ಹೀಗೆ ಕರೆ ಮಾಡ್ತಾ ಇರಿ, ಆದಷ್ಟು ಬೇಗ ಚೇತರಿಸ್ಕೊಂಡು ಇನ್ನೊಂದು ಸ್ವಲ್ಪ ಆಕ್ಟಿವ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಸ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಶುಭ ದಿನ. ಎಸ್ ವೀಕ್ಷಕರೇ, ನಾನು ನಿನ್ನೆ ಕೂಡ ಹೇಳಿದ್ದೆ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಇವತ್ತು ಒಂದು ಬ್ಯೂಟಿಫುಲ್ ಟಿಪ್ಸ್ನೊಂದಿಗೆ ಇವತ್ತಿನ ಒಂದು ಡೇನ ಎಂಡ್ ಮಾಡೋಣ ಅಂಥೇಳಿ. ತುಂಬ ಜನ ನೆನಪಿನ ಒಂದು ಮರುವಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಈ ಮಧ್ಯೆ ಇನ್ನೊಂದು ಕಾಲರ್ ಬರ್ತಾ ಇದೆ, ಪಾಪ ಅವ್ರು ಅವಾಗಿಂದ ಕಾಲ್ ಮಾಡ್ತಿದ್ರು, ಅವ್ರಿಗೆ ವೆಯ್ಟ್ ಮಾಡಿಸೋದು ಬೇಡ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ಬಹುಶಃ ನೆಟ್ವರ್ಕ್ ಇಶ್ಯೂಯಿಂದ ಕಾಲ್ ಕಟ್ಟಾಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಹೇಳ್ತಾ ಇದ್ದೆ, ಮನೆಯಲ್ಲಿ 60 ವರ್ಷ ಅಥವಾ 70 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು ಈ ಮರುವು ಕಾಯಿಲೆಯಿಂದ ತುಂಬ ಬಳಲ್ತಾ ಇರ್ತಾರೆ. ಅವ್ರಿಗೆಲ್ಲ ಒಂದು ಮಧ್ಯೆ ಕಾಲ್ ಬರ್ತಾ ಇದೆ, 1 ಸೆಕೆಂಡ್. ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್. ಮೇಡಮ್ ದಯವಿಟ್ಟು ಟಿವಿ ವ್ಯಾಲ್ಯೂಮ್ನ ಕಡಿಮೆ ಮಾಡಿ ಮೇಡಮ್. ಹೇಳಿ. ಅನಿಲ್ ಮೇಡಮ್. ಮೇಡಮ್ ಹೇಳಿ, ಕೇಳಿಸ್ತಾ ಇದೆ. ಟಿವಿ ವ್ಯಾಲ್ಯೂಮ್ನ ಒಂಚೂರು ಕಡಿಮೆ ಮಾಡಿ, ಟಿವಿ ನೋಡ್ತಾ ಮಾತಾಡ್ಬೇಡಿ ಮೇಡಮ್. ಇಲ್ಲ ಹೇಳಿ. ಎಸ್ ಮ್ಯಾಮ್, ತಿಂಡಿ ಆಯ್ತಾ ಮೇಡಮ್? ಆಯ್ತು. ಓಕೆ ಮೇಡಮ್, ಯಾರಿಗಾದ್ರೂ ಶುಭಾಶಯ ತಿಳಿಸ್ಲಿಕ್ಕಿದೆಯಾ? ಯಾರು ಗೊತ್ತಾಗ್ಲಿಲ್ಲ ಮೇಡಮ್? V1 ವಾಹಿನಿಯಿಂದ. ಹೌದು, ಮಧುವರಮ್ಮ. ಓಕೆ, ಎಸ್ ಹೇಳಿ ಮಾ. ಹೇಳಿ. ನೋಡಿ ಬಹಳ ಖುಷಿ ಆಯ್ತು ನಿಮ್ಮನ್ನ. ಥ್ಯಾಂಕ್ ಯು ಸೋ ಮಚ್ ಮಾ, ಥ್ಯಾಂಕ್ ಯು ಸೋ ಮಚ್. ಹೇಳಿ ಮಾ, ಹೇಗಿದ್ದೀರಿ? ಆರಾಮಿದ್ದೀವಿ. ಎಸ್ ಯಾರಿಗಾದ್ರೂ ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಅಮ್ಮ? ಇವತ್ತು ಸಿಕ್ತು ನಿಮ್ದು ಕರೆ. ಎಸ್ ಮಾಡ್ತಾ ಇದ್ದೀವಿ. ಎಸ್ ಸೊ ಇವತ್ತು ಅಂಗಾರಕ ಸಂಕಷ್ಟ ಚತುರ್ದಶಿ ಇದೆ, ಪೂಜೆ ಎಲ್ಲ ಜೋರ್ ನಡೀತಾ ಇದೆ ಅನ್ಸುತ್ತೆ ಮನೆಯಲ್ಲಿ. ಹೌದು. ಓಕೆ, ಹೇಳಿ. ಮನೆಯೆಲ್ಲ ಚೆನ್ನಾಗಿದ್ದಾರಮ್ಮ? ಚೆನ್ನಾಗಿದ್ದಾರೆ ಎಲ್ಲ. ಓಕೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ತುಂಬಾ ವರ್ಷಗಳ ನಂತರ ಕರೆ ಮಾಡಿದಿರಿ. ಅಲ್ಲ, ನೀವ್ ಈ ತರ ಕರೆಯಲ್ಲಿ ಸಿಗ್ತೀರಿ ಅಂದ್ರೆ ಮಾತಾಡ್ಬೋದು. ಎಸ್ ಮಾ, ಇನ್ಮೇಲೆ ಬೆಳಿಗ್ಗೆ 10:30 ಇಂದ 11 ಯಾವಾಗ್ಲೂ ಇಲ್ಲೇ ಇರ್ತೀನಿ. ಹೌದಾ? ಸರಿ. ಎಸ್ ಕಾಲ್. ಆರೋಗ್ಯ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ ಮಾ. ಆರೋಗ್ಯ ಎಲ್ಲ ಚೆನ್ನಾಗಿದೆ ಅಪ್ಪಿ. ಓಕೆ ಮಾ, ಚೆನ್ನಾಗಿದೆ. ಎಸ್ ಮಾ, ಹೀಗೆ ನಗ್ನಗ್ತಾ ಖುಷಿಯಾಗಿರಿ ಮಾ. ಎಸ್ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಸರಿ ಅಪ್ಪಿ. ಎಸ್ ಮಾ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ, ಇವತ್ತಿನ ದಿನಮಾನಗಳಲ್ಲಿ ಮರವಿನ ಸಮಸ್ಯೆ ತುಂಬ ಜಾಸ್ತಿ ಆಗಿದೆ. ಸೀನಿಯರ್ ಯಾರೆಲ್ಲ ಇರ್ತಾರೆ ಮನೆಯಲ್ಲಿ, ಅವ್ರಿಗೆ ಒಂಥರ ಟೀಸ್ ಮಾಡೋ ಥರ ನಮ್ಮ ಯೂತ್ಸ್ ನಡ್ಕೊಳ್ತಾರೆ, ಮರ್ತೋಗ್ತಾರೆ, ಅರಳು ಮರಳು ಹಾಗೆ ಹೀಗೆ ಅಂದ್ಕೊಂಡು. ಸೊ ಆ ಥರ ಎಲ್ಲ ಅವ್ರಿಗೆ ಒಂದು ಮುಜುಗರದ ಪ್ರಸಂಗ ಆಗತ್ತೆ. ಆ ರೀತಿ ಮುಜುಗರ ಪಡಬಾರ್ದು ಅಂದರೆ ಅವರು ಸಿಂಪಲ್ ಆಗಿರ್ತಕ್ಕಂಥ ಬ್ರೈನ್ ಯೋಗ ಮಾಡಬೇಕು. ಈ ಮಧ್ಯೆ ಇನ್ನೊಂದು ಕರೆ ಬರ್ತಾ ಇದ್ದೀನಿ, ಸ್ವೀಕಾರ ಮಾಡಿಬಿಡ್ತೀನಿ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ದಯವಿಟ್ಟು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಹಲೋ, ಯಾರಿದು? ನಾವು ಚೆನ್ನಗಿರಿಯಿಂದ. ಓಕೆ ಮೇಡಮ್, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮತ್ತು ಟಿವಿನ ಒಂಚೂರು ದೂರ ಬನ್ನಿ ಮೇಡಮ್, ಎಕೋ ಆಗತ್ತೆ. ಮೇಡಮ್ ಹೇಳಿ, ಯಾರಿದು? ನಾವು ಚೆನ್ನಗಿರಿನ, ಏನೋ ಮಾಹಿತಿ ಹೇಳ್ತಾ ಇದ್ರ, ಕೇಳಕ್ಕೋಸ್ಕರ ಮಾಡಿದೆ. ಯಾವ ಕುರಿತಾಗಿ ಮಾಹಿತಿ ಮೇಡಮ್? ಜಾಬ್ ಇಂದ ಅಥವಾ ಯಾವುದು? ಮರುವಿನ ಹೇಳ್ತೀನಿ ಮೇಡಮ್, ಇವಾಗ ಟಿವಿಲಿ ಟೆಲಿಕಾಸ್ಟ್ ಆಗತ್ತೆ. ಮೇಡಮ್ ಇವಾಗ. ಓಕೆ, ಹಲೋ. ಸರಿ ಸರ್. ಎಸ್, ಟಿವಿಲಿ ಇವಾಗ ಟೆಲಿಕಾಸ್ಟ್ ಆಗತ್ತೆ ಮೇಡಮ್, ಅದನ್ನ ನೋಡಿ, ಅದನ್ನ ಪ್ರಾಕ್ಟೀಸ್ ಮಾಡಿ. ಅದೇ ನಮ್ಮ ಪಾಪು ಈಗ 2nd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ, ಅವನಿಗೆ ತುಂಬಾ ಮರುವಿದೆ.
ಅದಕ್ಕೋಸ್ಕರ ಮರವಿಂದ ಏನೋ ಇನ್ಫಾರ್ಮೇಶನ್ ಹೇಳ್ತಿದ್ರಲ್ಲ ಅದಕ್ಕೆ ಕಾಲ್ ಮಾಡಿದ್ವಿ. ಎಸ್, ಇದನ್ನ ಯಾರು ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು, ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆಲ್ಲ ಮರುವು ಇರೋಲ್ಲ ಮೇಡಮ್, ಅವರೆಲ್ಲ ಒಂದ್ ಕಡೆ ಕಾನ್ಸಂಟ್ರೇಷನ್ ವೀಕ್ ಇರುತ್ತೆ ಅಷ್ಟೇ. ಯಾಕಂದ್ರೆ ಈ ಪುಟ್ಟ ವಯಸ್ಸಿಗೆ ಮರುವು ಬರಕ್ ಸಾಧ್ಯನೇ ಇಲ್ಲ, ಆಯ್ತಾ. ಸೊ ಅವ್ರಿಗೆಲ್ಲ ಒಂದ್ ಕಡೆ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಅಷ್ಟೇ ಅದು. ಸೊ ಹೋಗ್ತಾ ಹೋಗ್ತಾ ಮಕ್ಕಳೆಲ್ಲ ಸರಿ ಹೋಗ್ತಾರೆ. ಅವ್ರು ಇಷ್ಟ ಆಗೋ ಆಟದಲ್ಲಿ ಸ್ವಲ್ಪ ತೊಡಗಿಸಿ ಅವ್ರಿಗೆ ಎನ್ಕರೇಜ್ ಮಾಡಿ ಅಷ್ಟೇ. ಫೈನ್. ಈಗ ನಾವು ಟೆಲಿಕಾಸ್ಟ್ ಮಾಡ್ತಾ ಇದೀವಿ ಮೇಡಮ್, ಸೊ ಅದನ್ನ ದಯವಿಟ್ಟು ನೋಡ್ಬಿಟ್ಟು ನೀವು ಸಿಂಪಲ್ ಆಗಿರ್ತಕ್ಕಂಥ ಬ್ರೈನ್ ಯೋಗನ ಮನೇಲಿ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ವೀಕ್ಷಕರ, ಇವತ್ತಿನ ದಿವಸ ಏನು ನೆನಪಿರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವಿಟ್ಟಿರ್ತಕ್ಕಂಥ ವಸ್ತುಗಳು ಎಲ್ಲೆಲ್ಲಿದೆ ಅಂತಕ್ಕಂಥದ್ದು ನೆನಪಿರಲಿಲ್ಲ ಅಂದರೆ ತುಂಬ ಸಮಸ್ಯೆಗಳನ್ನು ಫೇಸ್ ಮಾಡ್ತೀವಿ. ಈಗ ಸೊ ಒಂದು 2-3 ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾವು ಫ್ರಿಜ್ಜಿಂದ ಏನೋ ಒಂದು ವಸ್ತು ತೊಗೋಬೇಕು ಅಂತ ಹೋಗ್ತೀವಿ, ಆದರೆ ಫ್ರಿಜ್ ಬಾಗಿಲು ತೆಗೆದಿದ್ದೆ ಏನಕ್ಕೆ ಅಂತ ಮರ್ತೋಗ್ಬಿಟ್ರೆ ಒಂಥರ ಬೇಸರ ಆಗತ್ತೆ. ಇನ್ನೇನೋ ಮಾಡಬೇಕು ಅಂತ ಹೋಗಿರ್ತೀವಿ, ಬ್ಯಾಂಕಿಗೆ ಹೋಗಿರ್ತೀವಿ ಅಥವಾ ಒಂದು ಹೊರಗಡೆ ಹೋಗಿರ್ತೀವಿ, ಆದರೆ ಹೊರಗಡೆ ಹೋದಾಗ ನಾನು ಏನಕ್ಕೆ ಹೊರಗಡೆ ಬಂದಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ರೆ ಹೇಗೆ? ಸೊ ಇಂಥ ಸಮಸ್ಯೆಗಳು ವಯಸ್ಸಾದ್ರಲ್ಲಿ ವಯೋಸಹಜ ಒಂದು ಇದರಲ್ಲಿ ಕಾಡ್ತಕ್ಕಂಥದ್ದು ತುಂಬ ಸರ್ವೇ ಸಾಮಾನ್ಯ. ಸೊ ಹಾಗೆ ಅವರು ಆ ರೀತಿಯ ಒಂದು ಸಮಸ್ಯೆಗಳಿಂದ ಮುಜುಗರಗಳಿಂದ ಹೊರಗೆ ಬರಬೇಕು ಅಂದರೆ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಒಂದು ಬ್ರೈನ್ ಎಕ್ಸಸೈಸ್. ಹೀಗೆ 2 ಬೆಟ್ಟನ್ನು ಇಟ್ಕೊಳ್ಳಿ, ಒಂದು ಬೆಟ್ಟಿಂದ ಹೀಗೆ ಹೊಡಿಬೇಕು ಫಾಸ್ಟಾಗಿ. ನೀವು ಎಷ್ಟು ಫಾಸ್ಟಾಗಿ ಹೊಡಿತೀರೋ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಹೀಗೆ 2 ಬೆಟ್ಟನ್ನು ಹಿಡ್ಕೊಳ್ಳಿ. ಓಕೆ, ಹೀಗೆ 2 ಬೆಟ್ಟನ್ನು ಇಟ್ಕೊಂಡು ಒಂದು ಬೆಟ್ಟಿಂದ ಹೀಗೆ ಹೊಡಿಬೇಕು ಫಾಸ್ಟಾಗಿ. ಎಷ್ಟು ಫಾಸ್ಟಾಗಿ ಹೊಡಿತೀರಿ ಅಷ್ಟು ನಿಮ್ಮ ಬ್ರೈನ್ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಹೀಗೆ 2 ಕಡೆಗೂ ಚೇಂಜ್ ಮಾಡಿ ಹೊಡಿತಾ ಇರಬೇಕು. ಸೊ ನಮ್ಮ ಲೆಫ್ಟ್ ಬ್ರೈನ್ ಮತ್ತು ನಮ್ಮ ರೈಟ್ ಬ್ರೈನ್ ಎರಡೂ ಆ್ಯಕ್ಟಿವೇಟ್ ಆಗ್ತಾ ಹೋದಾಗ ನಮ್ಮ ಈ ಒಂದು ಮರವಿನ ಸಮಸ್ಯೆ ಅಂತಕ್ಕಂಥದ್ದು ಏನಿದೆ ಅದು ನಮಗೆ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ 2ನೇ ಸ್ಟೆಪ್ನ ಹೇಳ್ಕೊಡ್ತಾ ಇದ್ದೀನಿ. ಹೀಗೆ ಒಂದು ಮೂಗನ್ನು ಹೀಗೆ ಇಟ್ಕೊಳೋದು, ನಮ್ಮ ಕಿವಿಯನ್ನು ಮುಟ್ಟೋದು. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಬ್ರೈನ್ ಎಕ್ಸಸೈಸ್ ಇದು. ಇದನ್ನು ಬ್ರೈನ್ ಯೋಗ ಅಂತ ಕೂಡ ನಾವು ಕರಿತೀವಿ. ಈ ರೀತಿ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡ್ತಿದ್ದ ಹಾಗೆ ಖಂಡಿತವಾಗ್ಲೂ ಕೂಡ ತುಂಬ ನೀವು ಎಷ್ಟೊತ್ತು ಫಾಸ್ಟಾಗಿ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಎಷ್ಟು ಜಾಸ್ತಿ ಹೊತ್ತು ಮಾಡ್ತೀರಿ ಅಂತಕ್ಕಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಬ್ರೈನ್ ಯೋಗನ ಡಾಕ್ಟ್ರುಗಳು ಕೂಡ ಸಜೆಸ್ಟ್ ಮಾಡ್ತಾರೆ. ಯಾರೆಲ್ಲ ಮರವಿನ ಸಮಸ್ಯೆಯಿಂದ ಬಳಲ್ತಿದ್ರಿ ದಯವಿಟ್ಟು ಈ ಬ್ರೈನ್ ಯೋಗ ಮಾಡಿ ನಿಮ್ಮ ಮರವಿನ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೀರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ನಮ್ಮ ಟಿಪ್ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ, ಯೂಟ್ಯೂಬಲ್ಲಿ ಏನಿದೆ ಲಿಂಕ್ ಬರುತ್ತೆ, ಆ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಇನ್ನಷ್ಟು ಇಂಪ್ರೂವ್ಮೆಂಟ್ಸ್ ಆಗಿರ್ತಕ್ಕಂಥ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನಾವು ತೊಗೊಂಡು ಬರ್ತೀವಿ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಯೋಗಾಸನಗಳಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನಾವು ನಮ್ಮ ವಾಹಿನಿಯಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೂ ಕೂಡ ಸಾಕಷ್ಟು ಕರೆಗಳು ಬರ್ತಾ ಇದೆ, ಆದರೆ ದಯವಿಟ್ಟು ಕ್ಷಮೆ ಇರಲಿ. ಸಮಯದ ಅಭಾವದಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತು ಎಂದಿನಂತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ V1 ವಾಹಿನಿಯನ್ನು ಮತ್ತು ಸಪೋರ್ಟ್ ಮಾಡ್ತಾ ಇರಿ. ಸೊ ಎಲ್ರಿಗೂ ಶುಭ ದಿನವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.